ಅವರೇ ರಮಾನಂದ ಸ್ವಾಮಿಗಳು. ನಿನ್ನ ಗಂಡನಿಗೆ ಸನ್ಯಾಸ ಕೊಟ್ಟಿದ್ದು ಅವರೇ. ಈಗ ರಾಮೇಶ್ವರಕ್ಕೆ ಯಾತ್ರೆ ಹೊರಟಿದ್ದಾರೆ. ಸುಪುತ್ರ ಪ್ರಾಪ್ತಿರಸ್ತು, ಸರ್ವಮಂಗಳಾನಿ ಭವಂತು. ನಿಮ್ಮ ಮಾತು ಫಲಿಸುವುದಿಲ್ಲ. ಫಲಿಸದೇ ಇರುವ ಮಾತುಗಳು ನಮ್ಮ ಬಾಯಿಂದ ಬರುವುದಿಲ್ಲ. ಪತಿವ್ರತೆಯಾದ ನನ್ನನ್ನು ತೊರೆದು ನನ್ನ ಪತಿ ಸನ್ಯಾಸಿಯಾಗಿದ್ದಾರೆ. ನಿಮ್ಮ ಮಾತು ಫಲಿಸುವುದು ಹೇಗೆ? ನಾವು ಕೊಟ್ಟದ್ದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಸನ್ಯಾಸಿಯ ಸತಿ ಪುತ್ರವತಿ ಆಗೋದು ಸಾಧ್ಯವಿಲ್ಲ. ನಿನ್ನ ಗಂಡನಿಗೆ ಸನ್ಯಾಸವನ್ನು ಕೊಟ್ಟವರು ಯಾರು? ನನ್ನ ಪತಿಗೆ ಸನ್ಯಾಸವನ್ನು ಕೊಟ್ಟವರು ನೀವೇ. ತರುಣ ಪತ್ನಿಯನ್ನು ತ್ಯಾಗ ಮಾಡಿ ಸನ್ಯಾಸಿಯ ದೀಕ್ಷೆ ಹೊಂದಲು ಅವನಿಗೆ ಅಧಿಕಾರವಿಲ್ಲ. ಅವನಿಗೆ ದೀಕ್ಷೆ ಕೊಟ್ಟದ್ದರಿಂದ ದೋಷವು ನಮಗೆ ಪ್ರಾಪ್ತವಾಯಿತು. ನಾವು ರಾಮೇಶ್ವರದ ತೀರ್ಥಯಾತ್ರೆಯನ್ನು ಇಲ್ಲಿಗೆ ಬಿಟ್ಟು ನಮ್ಮ ಆಶ್ರಮಕ್ಕೆ ಕಾಶಿಗೆ ಹಿಂದಿರುಗುತ್ತೇವೆ. ಬಾಮಗಳೇ, ಚೈತನ್ಯ, ಯಾರಿವಳು? ನೀನ್ ಹೆಂಡತಿ ತಾನೆ? ಹೌದು. ಸತ್ಯವೇ? ಸತ್ಯ. ಈ ಸಾಧ್ವಿಯನ್ನು ತೊರೆದು ಸನ್ಯಾಸಿಯಾದಿಯಾ? ನನ್ನಲ್ಲಿ ಹುಟ್ಟಿದ ವಿರಕ್ತಿಯೇ ನನ್ನನ್ನು ಇದಕ್ಕೆ ಗುರಿ ಮಾಡಿತು. ತಾವು ಹೇಳಿದ ಶಿಕ್ಷೆಯನ್ನು ಅನುಭವಿಸಲು ನಾನು ಸಿದ್ಧ. ಸತ್ಯವೇ? ಕಾಯ ವಾಚ ಮನಸ ಇದು ಸತ್ಯ. ಹಾಗಾದ್ರೆ ನೀನು ಸನ್ಯಾಸವನ್ನು ತ್ಯಜಿಸಿ ಗೃಹಸ್ಥನಾಗಿ ಸಂಸಾರ ಮಾಡು. ನಿನ್ನ ಹೆಂಡತಿಯನ್ನು ಸ್ವೀಕರಿಸು. ನೀನೀಗ ಸನ್ಯಾಸಿಯಲ್ಲ, ಗೃಹಸ್ಥನಾದೆ. ಚೈತನ್ಯನಲ್ಲ, ವಿಠಲನಾದೆ. ಗುರುಗಳ ಆಜ್ಞೆ ಶಿರಸಾವಹಿಸುವೆನು. ಹೋಗಿ ಬನ್ನಿ. ನಿಮಗೆ ಲೋಕೋದ್ಧಾರಕರಾದ ಮಕ್ಕಳು ಜನಿಸುವರು.
ಸನ್ಯಾಸಿಯಾಗಿದ್ದವನು ಕಾವಿ ಬಟ್ಟೆ ಬಿಚ್ಚಾಕಿ ವಿಲಾಸಿ ಅನ್ನಿಸ್ಕೊಂಡಿರೋನು. ನೀತಿಗೆಟ್ಟಿದ್ದಾನೆ. ಬರೀ ನೀತಿ ಅಲ್ಲ, ಧರ್ಮನು ಕುಲ್ಗೆಡಿಸಿದ್ದಾನೆ. ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೂ ಪ್ರಾರಂಭ ಮಾಡಿದ್ದಾನೆ. ಯಾವನ ಪಾಖಂಡಿ? ಇನ್ಯಾರು? ಸಿದ್ದೋಪಂತರ ಅಳಿಯ ವಿಠೋಪಂತ, ನನ್ನ ದಾಯಾದಿ. ನಮ್ಮ ಆಚಾರ ವಿಚಾರಗಳಿಗೆ ಬೆಂಕಿ ಆಗಿದ್ದಾನೆ. ಅವನ್ನ ಜಾತಿಯಿಂದ ಬಹಿಷ್ಕರಿಸಬೇಕು. ಇಲ್ದಿದ್ರೆ ನಾವೆಲ್ಲರೂ ಪಾಪದಲ್ಲಿ ಬಿದ್ದು ಹೊರಡಾಡಬೇಕಾಗುತ್ತೆ. ತಕ್ಷಣ ಬಹಿಷ್ಕಾರ ಮಾಡಿ, ಆಜ್ಞಾಪತ್ರ ಹೊರಡಿಸಿ. ಅಯ್ಯೋ, ನನ್ನ ಮಗಳಿಗೆ ವರ ನೋಡೋದಕ್ಕೆ ಹೋಗ್ತಿದ್ರಿ, ಏನ್ ಇಷ್ಟ ಹಾಕೊಂತಿದ್ರಿಗೆ? ಅಭಿಷೇಕನ ಅಭಿಷೇಕನ. ಕಾರ್ಯ ಏನಾಗುತ್ತೋ ಏನೋ, ನನ್ಗೊಂದು ತಲೆನೇ ಓಡೋದಿಲ್ವಲ್ಲಪ್ಪ, ನಾನು ಏನ್ ಮಾಡ್ಲಿ? ಅಯ್ಯೋ ಯಾಕೆ ಶಾಸ್ತ್ರಿಲ್ಲ? ಯಾರು ಸತ್ರು? ನಿನ್ನ ಮುಖ ನೋಡಿ ನಾವು ಸತ್ವಿ. ಅಯ್ಯೋ ತಿರುಗರಿ ಈ ಕಡೆ. ಅನಿಷ್ಟ ಅನಿಷ್ಟ ಅನಿಷ್ಟ. ಈ ದರಿದ್ರ ಊರಲ್ಲಿದ್ರೆ ನಮ್ಗೆ ಕೇಡು. ನಡೀರಿ, ಒಳೆ ಬಹು ತೊಳ್ಕೊಂಡ್ ಬರೋಣ. ಏನ ಅನಿಷ್ಟನ? ನಡೀರಿ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ವಿಠಲ, ಓ ವಿಠಲ, ಬಾರು, ಒಳಗ್ ಬಾರು ಬಾರು. ನೀನ್ ನನ್ನ ಮನೆ ಹತ್ರ ಬಂದಿದ್ದು ನನಗ್ ಬಹಳ ಸಂತೋಷವಾಯ್ತು. ಬಾಬಾ ಬಾಬಾ, ಹಾಗೆ ಒಂದಷ್ಟು ಪಾನ್ಕ ಕುಡ್ಕೊಂಡು ಹೋಗು. ಬಾಬಾ 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 ಬಾ. ನಿಂತ್ಕೊಳ್ಳಿ. ನಿನ್ನ ಬಾಯಿಗೆ ಮಣ್ಣು ಹಾಕ. ನನ್ನ ಮನೆ ಹತ್ರ ಬರ್ಬೇಡ ಅಂತ ನಿನಗ್ 1000 ಸಲ ಹೇಳಿಲ್ಲ. ಯಾಕೋ ಬಂದೆ? ನಾನ್ ನಿನ್ನ ಮನೆ ಹತ್ರಕ್ಕೆ ಬರ್ಲಿಲ್ಲ, ನನ್ನ ಮನೆಗೆ ಹೋಗ್ತಿದ್ದೆ. ಮೂರ್ಖ, ಸನ್ಯಾಸಿ ಆಗಿದ್ದವನು ಮತ್ತೆ ಗೃಹಸ್ಥನಾದೆ ಅಂತ ಅವನು ಮುಖ ದರ್ಶನ ಮಾಡಿದ್ರೆ ಸಚೇಲ ಸ್ನಾನ ಮಾಡಿ ಪಂಚಗವ್ಯ ತಗೊಂಡು ಪಾಪ ಕಳ್ಕೋಬೇಕು ಅನ್ನೋದು ಶಾಸ್ತ್ರ. ನನ್ನ ಸ್ವಬುದ್ಧಿಯಿಂದ ಯಾವ ಪಾಪನೂ ಮಾಡಲಿಲ್ಲ. ಗುರುಗಳ ಆಜ್ಞೆಯನ್ನು ನಾನು ಪಾಲಿಸಿದ್ದೇನೆ. ಪಾಪಿ ಪಾಪಿ, ನೀನ್ ಮಾಡಿದ ಕೆಟ್ಟ ಕೆಲ್ಸಕ್ಕೆ ಗುರುಗಳನ್ನ ಯಾಕೆ ಹೇಳಿದ್ಯೋ? ಹೊಟ್ಟಪ್, ನಿನ್ ಮುಖ ನನಗ್ ತೋರಿಸ್ಬೇಡ. ನಿನ್ ಜೊತೆ ಮಾತಾಡಿದ್ರೆ ನನಗ್ ಪಾಪ ಸುತ್ಕೊಳ್ಳುತ್ತೆ. ಹೊಟ್ಟಪ್, ಹೋಗು ಹೋಗೋ, ದರಿದ್ರವೇ, ಹೋಗು 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 ಆಚೆ. ಜಾನಕಿ, ಲೇ ಜಾನಕಿ, ಆ ಚಂಡಾಲನ್ ಮುಟ್ಟಿ ಮೈಲಿಗೆ ಆಗಿದೆ. ಒಂದು ಕೊಡ ನೀರ್ ತಗೊಂಬಂದು ತಲೆ ಮೇಲೆ ಸುರಿ. ಕರ್ಮ 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 ಕರ್ಮ. ಮೈಲಿಗೆ ಆಗಿದೆ, ಒಂದ್ ಕೊಡ ನೀರ್ ತಗೊಂಬಂದ್ ಸುರಿ ಅಂತ ಜಾನಕಿನ್ ಕೂಗಿದ್ರೆ ನೀನ್ ಯಾಕೆ ತಂದ್ಯೋ? ಅವರು ಮೈಲ್ಗೆ, ಅದಕ್ಕೆ ನಾನೇ ತಂದೆ. ಸರಿ, ಸುರಿ. ಬಗ್ಗಿ ಆಗ್ತೀನಿ. ಪಾಂಡುರಂಗ 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 ಪಾಂಡುರಂಗ. ಶುದ್ಧಿ ಆಯ್ತು, ತೃಪ್ತಿ ಆಯ್ತು. ನೀನಕ್ಕೆ ಬಂದೆ ಇಲ್ಲಿಗೆ? ನಿಮ್ ಗಂಡ ಹೆಂಡತಿಯಿಂದ ನಾವು ಈ ಊರಿನಲ್ಲಿ ಬಾಳಕೆ ಆಗ್ತಿಲ್ಲ. ಒಂದ್ ತೊಟ್ಟು ನೀರು ಇಲ್ಲಮ್ಮ. ನೀರಿಲ್ದಿದ್ರೆ ಸಾಯ್ರಿ. ನಿಮ್ ಪಾಪ ನಮ್ಗೆ ಸುತ್ತಿಸ್ತೀಯಾ? ಇವಳಿಗೆ ಧೈರ್ಯನೇ ಕೆಟ್ಟೈತೆ. ಇವಳಿಗೆ ಬರ ಹೋಗೋಣ. ಕರ್ಮ ಕರ್ಮ. ಬಾವಿ ನೀರೇ ಗತಿ ನಮ್ಗೆ. ನಮ್ಮವ್ರಿಗಂತೂ ಉಳಿಗಾಲನೇ ಇಲ್ಲ ಕಣೆ. ಪಾಂಡುರಂಗ 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 ಎಲ್ಲಿಂದ ಬಂದ ಎಲ್ಲ ನಮ್ಮ ಹಣೆ ಬರ. ಏ ಸಾವಿತ್ರಿ, ಯಾರ ಮೇಲೆ ಸಿಡುತ್ತಾ ಇದ್ದಿ? ಅವಳೇ ಆ ದರಿದ್ರ ಜೊತೆಲಿ. ಅವಳು ಯಾಕೆ ಬಂದು ಇಲ್ಲಿಗೆ? ಅವಳಿಗೆ ನೀರು ಬೇಕಂತೆ, ನೀರು. ಏಯ್, ನೀರಿಗೆ ಯಾಕೆ ಎಲ್ಲಿಗೆ ಬಂದೆ? ನೀರ್ ಬೇಕಾದ್ರೆ ಅಸ್ಪೃಶ್ಯರು ಚಾಂಡಾಲರು ನೀರ್ ತಗೊಳ್ಳೋ ಬಾವಿಗೆ ಹೋಗು. ಬೀದಿಲ್ ನೋಡಿದ್ರೆ ನಿನ್ ಗಂಡ, ಹೊಳಕೆರೆಯಲ್ಲಿ ನೋಡಿದ್ರೆ ನೀನು. ನಿಮ್ಗಳಿಂದ ನಮ್ಮ ಆಚಾರ ವಿಚಾರಗಳೆಲ್ಲ ಹಾಳಾಗ್ತಾ ಇವೆ. ಹೊಳೆ ನೀರಿಗೂ ಮಡಿ ಮೈಲಿಗೆ ಇದೆಯೇ? ಮಹಾ ಬುದ್ಧಿವಂತರ ಹಾಗೆ ಹಾಟ್ಬೇಡ. ಏ ಬಂಡ್ಯ, ಓ ಬಂದೆ. ಕುತ್ತಿಗೆ ಹಿಡಿದು ತಗೋ. ಹಾಳಾಗ ಹೆಗ್ರ ಬಿತ್ತಾಗ ಬೀಳ್ತಿಯಲ್ಲ. ಕರ್ಮ ಕರ್ಮ. ಏ ಅನ್ನಲ್ವೋ ಈ ದರಿದ್ರನ? ಇವ್ರನ್ನ ದಬ್ಬೇಕಾ? ದರಿದ್ರ
ಯಜಮಾನ್ರೆ ನೀವ್ ಹೇಳ್ದಾಗೆ ಅವ್ಳು ಕುತ್ಕೊಂಡು ಅಯ್ಯೋ 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 ದರಿದ್ರುವೆ, ಅವಳನ್ನು ಮುಟ್ಟಿದ ಕೈನಲ್ಲಿ ನನ್ನನ್ನು ಮುಟ್ಟಿ ಮೈಲ್ಗೆ ಮಾಡ್ಬಿಟ್ಟಿಯಲ್ಲೋ. ಅದಕ್ಕೇನೀಗ ಸ್ನಾನ ಮಾಡ್ತೀನಿ ನಡ್ರಿ. ಬಿಡು, ನನ್ನನ್ನ ಮುಟ್ಬೇಡ. ಬರ್ದೇ ಇದ್ರೆ ಬಿಡಿ, ಇವ್ರನ್ನೆಲ್ಲ ಕರ್ಕೊಂತೀನಿ, ನಾನು ಮೇಲೆ ಸ್ನಾನ ಮಾಡ್ತೀನಿ. ಬನ್ರಪ್ಪ, ಬನ್ನಿ ಬನ್ನಿ, ನಿಮ್ಮ ಯಜಮಾನ್ರನ್ನ ಹೊತ್ಕೊಂಡೋಗಿ ಸ್ನಾನ ಮಾಡ್ತಾರೆ. ಬನ್ನಿ ಬನ್ನಿ, ಏನಿಲ್ಲ ಬನ್ನಿ ಬನ್ನಿ, ನೀವು ಬನ್ನಿ, ನೀವು ಬನ್ನಿ ಬನ್ನಿ ಬನ್ನಿ. ಎತ್ಕೊಳ್ಳಿ, ಎತ್ಕೊಳ್ಳಿ, ಏನ್ ಮಾಡ್ತಿದ್ದೀರೋ, ಏನ್ ಮಾಡ್ತಿದ್ದೀರೋ? ಏನು ಮಾಡಲ್ಲ, ಏನ್ ಮಾಡ್ತಿದ್ದೀರೋ? ಏನು ಮಾಡಲ್ಲ. ನನ್ನನ್ನು ಬಿಡ್ರೋ, ಬಿಡ್ರಪ್ಪ, ಬಿಡ್ರೋ. ಬಿಡ್ರಲ್ಲ, ನೀವು ಹೋಗಿ ಹೋಗ್ರಯ್ಯ. ಯಜಮಾನ್ರೆ, ನೀವು ಮೈಲ್ಗೆ ಆಗಿದ್ದೀರಾ, ತಲೆ ಮುಳುಗಿಸ್ಬೇಕು. ಮುಳುಗಿಸ್ತೀನಿ, ಬನ್ನಿ. ಮುಳುಗಿಸ್ಬೇಕು. ನನ್ನನ್ನು ಮುಟ್ಟಿ ನೀನ್ ಮೇಲ್ಗೆ ಆಗಿದ್ಯಾ? ಮುಳುಗು, ನನ್ನ ಮುಳುಗು. ಮುಳುಗಿಸ್ತೀನಿ. ಸುದ್ದಿ ಆಯ್ತು. ಅಣ್ಣ ಬನ್ನಿ. ಬೇಗ ಬಡ್ಸಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ. ನಂಗೂ ಹಸುವಮ್ಮ. ಇವತ್ತು ಶನಿವಾರ ಮಕ್ಕಳೇ, ಒಪ್ಪತ್ತೆ ಊಟ. ನಿನ್ನೆನ್ನು ಶನಿವಾರ ಒಪ್ಪತ್ತೂಟ ಅಂದೆ, ಇವತ್ತು ಶನಿವಾರ ಒಪ್ಪತ್ತೂಟ ಅಂತ ಇದೆಯಾ? ನಾಳೆನೂ ಶನಿವಾರ ಒಪ್ಪತ್ತೂಟ ಏನಮ್ಮ? ಅಮ್ಮ ನನ್ಗೆ ಹಸಿಲ್ಲ, ಜ್ಞಾನ ನೀನೇ ಊಟ ಮಾಡು. ಅಮ್ಮ ನನ್ಗೆ ಹೊಟ್ಟೆ ಹಸಿಲ್ಲ, ಸೊಪ್ಪನ ನೀನು ಊಟ ಮಾಡು. ಅಮ್ಮ ನನಗೂ ಹಸಿಲ್ಲ, ಮುಕ್ತ ಊಟ ಮಾಡು. ಅಮ್ಮ ನನಗೂ ಹಸಿಲ್ಲ, ನೀನೇ ಊಟ ಮಾಡಿ. ಮಾಡ್ತೀನಮ್ಮ, ಮಾಡ್ತೀನಿ. ನಾನು ಮಾಡಿದ ಕರ್ಮದ ಫಲನ ನಾನು ಊಟ ಮಾಡ್ತಿದ್ದೀನಿ. ಪ್ರತಿಭಾಶಾಸ್ತ್ರಿ, ಯಾರು? ನಾನು ವಿಠಲ ಪಂತ. ಯಾಕೆ ಬಂದಿಯೋ ಇಲ್ಲಿಗೆ? ನೀನು ಸನ್ಯಾಸ ತೊರೆದು ಗೃಹಸ್ಥಾಶ್ರಮಿ ಆಗಿರೋ ಚಂಡಾಲ. ನಿನ್ ಜೊತೆ ಮಾತಾಡಿದ್ರೆ ನನಗೆ ಅವಮಾನ. ಬೆಳಗಿನಿಂದ ಎಲ್ಲೂ ಕೆಲಸ ಸಿಗ್ಲಿಲ್ಲ, ಯಾರೂ ಸಹಾಯ ಮಾಡಲಿಲ್ಲ. ಕೊನೆಗೆ ನಿನ್ನ ಹತ್ರಕ್ಕೆ ಬಂದೆ. ಮನೆಯಲ್ಲಿ ನನ್ನ ಮಕ್ಕಳು ಹಸಿವು ಅಂತ ಒದ್ದಾಡ್ತಿವೆ. ಸಾಯ್ಲಿ ಬಿಡು, ಪಾಪಿ ಮಕ್ಕಳು ಸತ್ರೆ ಭೂಭಾರ ಕಡಿಮೆ ಆಗತ್ತೆ. ಇಷ್ಟೊಂದು ಕಠಿಣ ಚಿತ್ತನಾಗಬೇಡ. ತೊಂದರೆಯಲ್ಲಿರೋರಿಗೆ ಸಹಾಯ ಮಾಡೋದು ಸದ್ವಂಶದವ್ರ ಲಕ್ಷಣ. ಸದ್ವಂಶದ ಲಕ್ಷಣ ನನ್ಗೆ ಹೇಳ್ಕೊಡ್ತಿದ್ದೇನೋ ಪಾಖಂಡಿ. ನೀನು ನೀತಿ ಧರ್ಮ ಕೆಟ್ಟ ಚಂಡಾಲ. ಪಾಳ್ಯ ಒಂದೇ ಇವನ್ನ ಹೊರಟಾಳ. ಮಕ್ಕಳೇ ಮಲ್ಕೊಳ್ಳಿ. ಅಮ್ಮ ನಿದ್ದೆ ಬರ್ತಾ ಇಲ್ಲ ಅಮ್ಮ, ಹೊಟ್ಟೆ ಹಸಿವಿಂದ ನಿದ್ದೆನೇ ಬರ್ತಾ ಇಲ್ಲ. ಮುಕ್ತ, ಇವತ್ತು ಹೊಟ್ಟೆ ಹಸಿನಿಂದಲೇ ಮಲ್ಕೋಬೇಕಮ್ಮ. ನೋಡ, ಅಪ್ಪ ಅಕ್ಕಿ ತರ್ತಾರೆ, ನಾಳೆ ಅಡಿಗೆ ಮಾಡಿ ನಿಮ್ಮೆಲ್ರಿಗೂ ಹೊಟ್ಟೆ ತುಂಬಾ ತಿನ್ನಿಸ್ತೀನಿ. ದಿನಾಗ್ಲೂ ಹೀಗೆ ಹೇಳ್ತಿಯಲ್ಲಮ್ಮ. ರುಕ್ಮಿಣಿ, ರುಕ್ಮಿಣಿ. ಅಪ್ಪ ಅಪ್ಪ, ಅಮ್ಮ ಊಟನೇ ಬಡಿಸ್ಲಿಲ್ಲ, ಹೊಟ್ಟೆ ತುಂಬಾ ಹಸಿವಾಗ್ತಾ ಇದೆ. ಅಕ್ಕಿ ತಂದ್ಯಪ್ಪ, ಅಮ್ಮ ಅಡಿಗೆ ಮಾಡಿ ಊಟ ಬಡಿಸ್ತಾಳೆ. ಮಕ್ಕಳೇ, ಈ ಊರಿನಲ್ಲಿರೋ ಜನಗಳೆಲ್ಲ ಕಠೋರರು.
ಯಾರೂ ನನ್ನ ಮೇಲೆ ಕರುಣೆ ತೋರಲಿಲ್ಲ. ನಾಳೆಯಿಂದ ಕೂಲಿನಾದ್ರೂ ಮಾಡಿ ಸಂಪಾದನೆ ಮಾಡ್ತೀನಿ. ಇನ್ನು ಮುಂದೆ ನೀವು ಉಪವಾಸ ಇರಬೇಕಾಗಿಲ್ಲ. ಆ ಭಾಗ್ಯ ನನ್ನ ಮಕ್ಕಳಿಗೆ ಯಾವತ್ತು ಬರುತ್ತೆ? 2 ದಿವಸದಿಂದ ಹಸುವಿನಿಂದ ಒದ್ದಾಡ್ತಾ ಇದೆ. ಇನ್ನು ಎಷ್ಟು ದಿವಸ ಅಂತ ಆ ದಿನ ಈ ದಿನ ಆ ವ್ರತ ಈ ವ್ರತ ಅಂತ ಹೇಳಿ ಅವನು ಉಪವಾಸ ಮಲಗಿಸ್ಲಿ. ಇನ್ನು ನನ್ನ ಕೈಲಾಗೋದಿಲ್ಲ. ಇದಕ್ಕಿಂತ ಸಾಯೋದೇ ಮೇಲು. ಭಗವಂತ, ಈ ಸಣ್ಣ ಮಕ್ಕಳ ಮೇಲೆ ದಯ ತೋರಿಸು. ಅವನು ಉಪವಾಸ ಕೆಡಬೇಡಪ್ಪ, ಉಪವಾಸ ಕೆಡಬೇಡ. ರುಕ್ಮಿಣಿ, ಧೈರ್ಯದಿಂದಿರು. ನೀನು ಇಷ್ಟು ಸಂಕಟ ಪಟ್ರೆ ನಾನು ಬದುಕಿರೋದು ಹೇಗೆ? ಅಮ್ಮ ಸುಮ್ಮನಿರಿ, ಸಂಕಟ ಪಡ್ಬೇಡಿ. ನಾವು ಹಸಿವೆ ಅಂತ ಅಳೋದಿಲ್ಲ, ಮಲ್ಕೊಂಡು ನಿದ್ದೆ ಮಾಡ್ತೀವಿ. ಬನ್ನಿ ಮಲ್ಕೊಳ್ಳೋಣ. ಬಾ ಸೋಪಾನ. ದೇವ್ರೇ ದೇವ್ರೇ. ಹೋಗಿದ್ದೇನು ಪಾಠಶಾಲೆಗೆ? ಹೊರಟೋಗಿದ್ದೆ, ಈಗ ತಾನೆ ಅಲ್ಲಿಂದಲೇ ಬರ್ತಾ ಇದ್ದೀನಿ. ಗಣಿತ ಕಲ್ತಿಯೇನು? ಎಲ್ಲ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ. ಎಲ್ಲಿ 2 ಮಗ್ಗಿ ಹೇಳು. 2 1 2 2 2 2 3 3 2 4 4 2 5 5 2 6 6 2 7 7 2 8 8 2 9 9 2 10. ನಿನ್ನ ಪಿಂಡ ಸಾಕು, ಒಳಗೆ ಹೋಗು. ಇಷ್ಟು ಮಾಡಿಟ್ಟಿದ್ದಾಳೆ, ತಿನ್ನು. ಏನ್ ತಿನ್ಲೆ? ಸಗಣಿ. ಅಮ್ಮ 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 ಅಮ್ಮ, ಏನು ಅದು? ಒಳಗೆ ಮಾಡಿದರೆ ತಿನ್ನೋಗು ಅಂದ್ರು. ಏನ್ ತಿನ್ನು ಅಂದ್ರು? ಸಗಣಿ. ಅದನ್ನ ತಿನ್ನೋಕೆ ಅಡಿಗೆ ಮನೆಗೆ ಯಾಕೆ ಬರ್ತೀಯ? ದನದ ಕೊಟ್ಟಿಗೆ ಹೋಗು. ಅಲ್ಲಿಗೆ ಹೋದ್ರೆ ಸಗಣಿ ಬದಲು ಹುಲ್ಲೇ ತಿನ್ಬೋದು. ಅದ್ರ ಜೊತೆಗೆ ಮಣ್ಣು ತಿನ್ನು. ಓಹೋ, ಆಗ್ಲಿ. ಇವನು ಸಾಕೋದ್ರ ಪ್ರತಿಯಾಗಿ ಒಂದ್ ಹೆಗ್ಗಣನಾದ್ರೂ ಸಾಕಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಸಾಕೆ, ನೀನು ಅವನು ಎಲ್ಲರೂ ಈ ಮನೇಲಿ ಹೆಗ್ಗಣ್ಗಳೇ. ನನ್ನ ತಿಂದು ಮುಗಿಸ್ತೀರಿ. ಹೋಗೋ ಕೆಲಸ ನೋಡು. ಹಠೋ ಜನ್ಮಸ್ಥಾನಂ ಮೃಗಜನ ಭೂರ್ಜವಸನಂ ವನೇ ವಾಸಃ ಕಂದಾದಿ ಕವಶನಮೇವಂ ವಿಧಗುಣಃ ಅಗಸ್ತ್ಯ ಪಾತೋದಿಂ ಯದುಕುತ ಕಲಾಂಭೋಜನಿಕರೇ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾನ್ನೋಪಕರಣೆ. ತಿಳಿತೇನ್ರೋ? ನನಗೇ ತಿಳಿಲಿಲ್ಲ, ನಿಮ್ಗೆ ಹೇಗೆ ತಿಳಿಯುತ್ತೆ? ಹೇ ಪಾಂಡ್ಯ, ಯಾಕೋ ಇಷ್ಟೊತ್ತು? ನಾನ್ ಸರಿಯಾದಕ್ಕೆ ಬಂದೆ ಗುರುಗಳೇ. ಆದ್ರೆ ಸೂರ್ಯ ಇದನ್ನ ನೋಡಿ ಇವತ್ತು ಬೇಗ ಉಟ್ಬಿಟ್ಟಿದ್ದಾನೆ. ಹಾಕ್ತಿ ನೋಡು. ಏನು ಇದೆಲ್ಲ? ಹಲಸಿನಣ್ಣು, ಬಾಳೆಹಣ್ಣು. ಇವತ್ತು ಏಕಾದಶಿ ತಾನೆ, ನಿಮ್ ಫಲಹಾರ ತಂದಿದ್ದೀನಿ ತಿನ್ನೋದಕ್ಕೆ. ನಾನ್ ನಿಮಗೆ ಪಾಠ ಹೇಳ್ತೀನಿ ನೋಡು. ಅದು ನನ್ನ ಗ್ರಹಚಾರ. ಏನೋ ನಿಮ್ ಯಜಮಾನ ದುಡ್ಡು ಕೊಡ್ತಾರೆ ಅಂತ ಹೇಳಿ ನಾನ್ ನಿಮಗೆ ಪಾಠ ಹೇಳಿದ್ರೆ ನೀನ್ ಒಂದಕ್ಷರ ತಲೆಗೆ ಏರ್ತಾ ಇಲ್ವಲ್ಲೋ? ಗುರುಗಳೇ, ನಾನ್ ನಿಮ್ಗೋಸ್ಕರ ಇದನ್ನೆಲ್ಲ ತಂದು ಕೊಡ್ತಲೇ ಇದೀನಿ. ಏನಾರ ಮಾಡಿ ನನ್ ತಲೆಗೆ ಏರ್ಸಿ. 4 ಕೊಟ್ರೆ ತಲೆಗೆ ಏರುತ್ತೆ. ಕೂತ್ಕೊಳ್ಳ. ಪಕ್ಕದಲ್ಲೇ ಕೂತ್ಕೋತಿಯಲ್ಲೋ, ಕೆಳಗ್ ಕೂತ್ಕೊಳ್ಳೋ. ನಿನಗಿಂತ ಆ ಹುಡುಗರ ಎಷ್ಟೋ ವಾಸಿ. ನೋಡಿ, ನೆನ್ನೆ ವ್ಯಾಕರಣ ಹೇಳ್ಕೊಟ್ಟಿದ್ನಲ್ಲ, ಅದ್ರ ವಿಷಯವಾಗಿ ಕೇಳ್ತೀನಿ, ಉತ್ತರ ಹೇಳಿ. ರಾಮ ಮರ ಹತ್ತಿ ದಬಕ್ಕಂತ ಕೆಳಗ್ ಬಿದ್ದ. ಇದು ಯಾವ ಕಾಲ? ರಾಮನಿಗಿದು ಮಹಾ ಕೆಟ್ಟ ಕಾಲ. ನೀನು ಗುರುವಾಗಿ ನೋಡು, ನಾನೀಗ ಕೆಟ್ಟ ಕಾಲ. ಒಂದ್ಸರ್ತಿ ಜಯಶ್ರೀ ಕೇಳಿ. ಹಾಕ್ತೀನಿ ನೋಡು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಬನ್ನಿ, ಈ ನನ್ನ 3 ಮಕ್ಕಳನ್ನ ತಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ದೀನಿ. ಮಕ್ಕಳೇ, ಗುರುಗಳಿಗೆ ನಮಸ್ಕಾರ ಮಾಡಿ. ನಮಸ್ಕಾರ ಗುರುಗಳೇ. ಕೂತ್ಕೋ. ಕೂತ್ಕೋ ಕೂತ್ಕೋ ಕೂತ್ಕೋ. ಬರ್ತೀನಿ ಗುರುಗಳೇ. ನಮಸ್ಕಾರ. ದಣ್ಗಳೇ, ನಾನು ಹೇಳಿದ್ದೆಲ್ಲ ಗೊತ್ತಾಯ್ತಾ? ಏನ್ ಬೊಗಳ್ತಿದ್ಯೋ? ಅವನು ತನ್ನ 3 ಮಕ್ಕಳನ್ನ ತಂದು ತುಂಬ್ದ. ಯಾರು ತನ್ನ 3 ಮಕ್ಕಳನ್ನ ಎಲ್ಲಿಗೆ ತುಂಬ್ದ? ಹೆಣ್ಗಳನ್ನೇ? ಇಲ್ಲ, ಎಲ್ಲ ಬದುಕಿವೆ. ಅದೇನು ಬೊಗಳ್ತಿದ್ಯೋ ಸರಿಯಾಗಿ ಬೊಗಳು. ಎತ್ತೋ. ಅವನು ಬಿಡ್ಲಿ ಬಂತ ತನ್ನ 3 ಮಕ್ಕಳು ತಂದು ಶಾಲೆಗೆ ತುಂಬ್ದ.
ಏನಂದ್ರೆ? ನಾನು ಹೇಳೋದೆಲ್ಲ ಸರಿಯಾಗಿ ಹೇಳ್ತಿದ್ದೀನಿ, ಬೇಕಾದ್ರೆ ಶಾಲೆಗೆ ಬಂದು ನೋಡಿ. ಅಂತ ತನ್ನ 3 ಮಕ್ಕಳನ್ನ ಪಾಠಶಾಲೆಗೆ ಸೇರ್ಸದ್ನ. ಆ ಉಪಾಧ್ಯಾಯನಿಗೆಲ್ಲೋ ತಲೆಗೆಟ್ಟಿರ್ಬೇಕು. ಏನ್ರೇ ಗುರುಗಳೇ, ನಿಮ್ಗೇನ್ ಬುದ್ಧಿ ನೆಟ್ಗಿದ್ಯೋ ಇಲ್ಲ ಕೆಟ್ಟಿದ್ಯೋ? ಇದೇ ನಮ್ಮಂತವ್ರ ಉಚ್ಚ ಜಾತಿಯವ್ರ ಪಾಠಶಾಲೆನೋ ಇಲ್ಲ ಕಸ ಅಂಗಡಿನೋ? ಏನಾಯ್ತು ಯಜಮಾನ್ರೆ? ಇನ್ನೇನಾಗ್ಬೇಕು? ಹಸು ಕರುಗಳ ಜೊತೆಲಿ ಬೀದಿ ನಾಯಿ ಮರಿಗಳನ್ನು ಸೇರಿಸಿದ್ದೀರಿ. ಇಷ್ಟು ಧೈರ್ಯವೇ ನಿಮಗೆ? ಬೀದಿ ನಾಯಿಗಳು ಯಾವುದು? ಅಲ್ಲಿವೆ ನೋಡಿ, 1, 2, 3 ಅವು ಊರ್ ಜನರು ಚಂಡಾಲ ಅಂತ ಬಹಿಷ್ಕಾರ ಹಾಕಿರೋ ಮಕ್ಕಳು. ಈ ಪಾಠಶಾಲೆ ನಡೆಸ್ತಾ ಇರೋರು ನಾವು. ಇವರನ್ನು ಹೊರಗಟ್ತಾ ಇದ್ರೆ ನೀವು ನಿಮ್ ಪಾಠಶಾಲೆ ಎಲ್ಲ ಧ್ವಂಸ ಮಾಡ್ತೀನಿ. ನಿಮ್ಮನ್ನು ಜಾತಿ ನೀತಿ ಕೆಟ್ಟವನು ಅಂತ ಬಹಿಷ್ಕಾರ ಹಾಕಿ ಬೀದಿಲಿ ಭಿಕ್ಷೆ ಎತ್ತೋ ಹಾಗೆ ಮಾಡ್ತೀನಿ. ಜಾಗ್ರತೆ. ಧರ್ಮ ಕೆಟ್ಟವನ್ ಮಕ್ಕಳನ್ನ ಹೊರಗೆ ತಳ್ಳಿ ನೀವು ಉಳ್ಕೊಳ್ಳಿ. ಏಯ್, ನೀವು 3 ಜನ ಈ ಕಡೆ ಬಂದ್ರು. ಏನ್ ಮುಖ ನೋಡ್ತಾರೆ? ಈ ಕಡೆ ಬನ್ನಿ. ನಿಂತ್ಕೊಳ್ರು. ಅಮ್ಮ ಅಮ್ಮ, ಅಣ್ಣಂದಿರು ಬಂದರು. ಇಷ್ಟು ಬೇಗ ಪಾಠಶಾಲೆಯಿಂದ ಯಾಕೆ ಬಂದ್ರಿ? ಕದ್ ಬಂದ್ರಾ? ಅಮ್ಮ, ಓದಿ ಬುದ್ಧಿವಂತರ ಆಗೋದು ಬಿಟ್ಬಿಟ್ಟು ಪಾಠಶಾಲೆಯಿಂದ ತಪ್ಪಿಸ್ಕೊಂಡ್ ಬರ್ತೀರೇನು? ತುಂಬಾ ಹಸುವಾಯ್ತು, ಅದಕ್ಕೆ ಬಂದ್ವಿ. ಬಂದ ತಕ್ಷಣ ಹೊಟ್ಟೆ ತುಂಬಿಸೋಕೆ ಇಲ್ಲೇ ನಿಧಿ ಇದೆಯೇನ್ರೋ? ನಿಧಿ ಇದೆಯೇನ್ರೋ? ಬರ್ಲಿ, ನಿಮ್ಮಪ್ಪ ಬರ್ಲಿ. ಅಮ್ಮ ಅಮ್ಮ, ಇಲ್ಲಿ ನೋಡಮ್ಮ. ಏನಿದು? ಯಾರು ಹೀಗೆ ಹೊಡೆದಿದ್ದು? ಅಮ್ಮ, ಪಾಠಶಾಲೆಯಲ್ಲಿ ಉಪಾಧ್ಯಾಯರು ನಮ್ಮನ್ನ ಚಂಡಾಡ್ರು ಮಕ್ಕಳು ಅಂತ ಬೈದ್ರು. ನಾನು ಕುಡ್ದಾಗ ಹೊಡೆದು ಕಳ್ಸಿದ್ರು. ಅಯ್ಯೋ ಮಕ್ಕಳೇ, ನನಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನ ಹೊಡೆದು ಬಿಟ್ಟೆ. ಎಲ್ಲ ನನ್ನ ಗ್ರಹಚಾರ. ನನ್ನ ಕ್ಷಮಿಸ್ಬಿಡಿಪ್ಪ, ನನ್ನ ಕ್ಷಮಿಸ್ಬಿಡಿ. ರುಕ್ಮಿಣಿ, ಇವತ್ತೇನು ಸಿಗ್ಲಿಲ್ಲ. ಸಿಗದೆ ಹೋದ್ರೆ ಹೋಗ್ಲಿ, ಮಕ್ಕಳ ಬೆನ್ನು ನೋಡಿ. ನಿರಪರಾಧಿಗಳು, ನಿಷ್ಕಲ್ಮಶ ಚಿತ್ತರಾದ ನನ್ನ ಮಕ್ಕಳನ್ನು ಹೊಡೆದವರು ಯಾರು? ಯಾರು? ಪಾಠಶಾಲೆ ಉಪಾಧ್ಯಾಯರು ನಮ್ಮನ್ನ ಚಂಡಾಡ್ರು ಅಂತ ಬೈದ್ರು. ಅಷ್ಟೇ ಅಲ್ಲ, ನಿಮ್ಮನ್ನು ಚಂಡಾಡ್ರು ಅಂತ ಬೈದ್ರು. ಗುರುಗಳ ಪ್ರಕಾರ ನಾನು ಗೃಹಸ್ಥಾಶ್ರಮಿಯಾದದ್ದು ಈ ಉಚ್ಚ ಕುಲದವರು ಒಪ್ತಾ ಇಲ್ಲ. ನನಗೂ ಸಾಕಾಗಿ ಹೋಗಿದೆ. ಸ್ವಲ್ಪ ದಿವಸ ತ್ರಿಯಂಬಕಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಹಾಗೆ ಮಾಡಿ ನಡೀರಿ. ಇವತ್ತೇ ಅಲ್ಲಾದ್ರೂ ನಮ್ಮ ಮಕ್ಕಳು ಸ್ವಲ್ಪ ದಿವಸ ಸಂತೋಷವಾಗಿರ್ಲಿ. ಮಕ್ಕಳೇ, ನಾವು ತ್ರಿಯಂಬಕಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ. ದೇವ್ರ ದರ್ಶನಕ್ಕ ಆಗ್ಲಮ್ಮ. ಬನ್ನಿ ಬನ್ನಿ. ಪಾಂಡುರಂಗ, ವಿಠಲ. ಮಕ್ಕಳೇ, ಬೆಟ್ಟದ ಮೇಲಿರೋ ಮರಗಿಡಗಳು, ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ನೀಡೋರು ಯಾರು ಗೊತ್ತಾ? ಸೃಷ್ಟಿಕರ್ತನಾದ ಭಗವಂತ. ಈ ಸೃಷ್ಟಿನ ಕಾಪಾಡ ಭಗವಂತ ನಮ್ಮಂತ ಭಕ್ತರನ್ನ ಯಾಕೆ ಕಾಪಾಡಲ್ಲ? ಮಾನವರು ಮಾಡಿದ ಪಾಪಗಳೇ ಅವರ ಕಷ್ಟಕ್ಕೆ ಕಾರಣ ಮಗು.
ಮಾನವರು ಪಾಪ ಮಾಡಿದಾಗೆ ನಾವು ಬುದ್ಧಿ ಹೇಳ್ಬೇಕು. ನೀನ್ ದೊಡ್ಡವನಾದ್ಮೇಲೆ ಹೇಳಿವಂತೆ. ಈಗ ಹೋಗೋಣ ನಡಿ. ರುಕ್ಮಿಣಿ ಹೋಗೋಣ. ಆ. ನಡಿ. ಮಕ್ಕಳೇ, ಹುಲಿ ಯಾರು ಬಡಿಸ್ತಾರೆ? ಬನ್ನಿ ಹೋಗೋಣ. ಬನ್ನಿ ಮಕ್ಕಳೇ, ಓಡಿ. ಓಹ್, ಹುಲಿ ಹತ್ರ ಬರ್ತಿದೆ. ಬನ್ನಿ ಅಮ್ಮನ ಹತ್ರ. ಹುಷಾರ್. ಬನ್ನಿ ಬನ್ನಿ ಮಕ್ಕಳೇ, ಹುಷಾರ್. ನೀನೊಬ್ನೇ ಬಂದಿಯಲ್ಲ, ಅಣ್ಣ ಇಲ್ಲಿ? ನಿವೃತ್ತ, ನಿವೃತ್ತ. ರುಕ್ಮಿಣಿ, ಅವನು ಹುಲಿ ಬಾಯಿಗೆ ಸಿಗಾಕೊಂಡ ಅಂತ ಕಾಣುತ್ತೆ. ರುಕ್ಮಿಣಿ, ಮಾಡಬೇಡ ಸುಮ್ಮನೆ. ದೇವರ ದರ್ಶನಕ್ಕೆ ಅಂತ ಬಂದು ನಾವು ಮಗನ್ನ ಹುಲಿ ಬಾಯಿಗೆ ಕೊಟ್ಟಂಗಾಯ್ತು. ಆದದ್ದಾಗಲಿ, ಮನೆ ಹೋಗೋಣ ನಡಿ. ರುಕ್ಮಿಣಿ, ರುಕ್ಮಿಣಿ, ಹಠ ಹಿಡಿಬೇಡ. ಈ ಮಕ್ಕಳಾದ್ರೂ ಸೋಪಾನ ನೋಡ್ಕೊಳ್ಳೋಣ. ನಡಿ ಹೋಗೋಣ. ನಡಿ ರುಕ್ಮಿಣಿ, ನಡಿ ಹೋಗೋಣ. ಬಾಲಕ, ಬಾ. ನಿನಗಾಗಿ ನಾನು ಕಾಯುತ್ತಲೇ ಇದ್ದೆ. ಬಾ, ಹೆದರಬೇಡ, ಬಾ. ನಿನ್ನ ನನ್ನ ಶಿಷ್ಯನನ್ನಾಗಿ ಭಾವಿಸಿ ಉಪದೇಶ ಮಾಡಬೇಕೆಂದು ಆದಿನಾಥರು, ಮಚ್ಚೇಂದ್ರನಾಥರು, ಗೋರಖನಾಥರಿಂದ ಪ್ರೇರಣೆಯಾಗಿದೆ. ನಿನಗೆ ಮಂತ್ರೋಪದೇಶ ಮಾಡುತ್ತೇನೆ.
ಹರೇ ಕೃಷ್ಣ. ನೀನು, ನಿನ್ನ ತಮ್ಮಂದಿರು, ನಿನ್ನ ತಂಗಿಯು ದೈವಾಂಶ ಸಂಭೂತರು. ಅದರ ಜ್ಞಾನ ನಿನಗಾಗುವಂತೆ ದೈವವನ್ನು ಪ್ರಾರ್ಥಿಸುತ್ತೇವೆ. ಅಲಕ್ ನಿರಂಜನ್, ನೀನು ಬ್ರಹ್ಮನಾಂಶ. ಅಲಕ್ ನಿರಂಜನ್, ನಿನ್ನ ತಮ್ಮ ಜ್ಞಾನದೇವ ನಾರಾಯಣನಾಂಶ. ಅಲಕ್ ನಿರಂಜನ್, ನಿನ್ನ ತಮ್ಮ ಸೋಪಾನ ಶಿವನ ಅಂಶ. ಅಲಕ್ ನಿರಂಜನ್, ನಿನ್ನ ತಂಗಿ ಮುಕ್ತ ಆದಿಶಕ್ತಿಯ ಅಂಶ. ನೀನು ನಿನ್ನ ತಮ್ಮಂದಿರಿಗೆ ತಂಗಿಗೆ ಉಪದೇಶ ಮಾಡಿ ಗುರು ಆಗು. ರುಕ್ಮಿಣಿ, ಸಮಾಧಾನ ಮಾಡ್ಕೋ. ಸುಮ್ಮನೆ ಹತ್ರ ಏನು ಪ್ರಯೋಜನ? ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಸಮಾಧಾನ ಮಾಡ್ಕೊ ಅಂತ. ನೀವು ಗಂಡಸರು ಹೊತ್ತು ಹೆತ್ತ ಹೆಣ್ಣಿನ ಸಂಕಟ ವೇದನೆಗಳು ನಿಮಗ ಅರ್ಥ ಆಗಲ್ಲ. ರುಕ್ಮಿಣಿ, ಪೂರ್ವ ಜನ್ಮದಲ್ಲಿ ನಾವು ಮಾಡಿರೋ ಪಾಪಗಳು ಈ ಜನ್ಮದಲ್ಲಿ ನಮ್ಮನ್ನು ಕಾಡ್ತಿವೆ. ಅನುಭವಿಸೇ ತೀರ್ಬೇಕು. ಸುಮ್ಮನೆ ಹೇಳ್ತಾ ಕೂತ್ರೆ ಸತ್ತು ಮಗ ಬದುಕು ಬರ್ತಾನೆಯೇ? ಹತ್ತು ಸಂಕಟನೆಲ್ಲ ಕಣ್ಣೀರಾಗಿ ಸುರಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರೆದಿದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ಅಪ್ಪ, ಅಮ್ಮ, ಕಂದ ಬಂದ್ಯಾ? ಕಂದ ಬಂದ್ಯಾ? ಬಂದ್ಯಪ್ಪ ಬಂದ್ಯಾ? ಹುಲಿ ಬಾಯಲ್ಲಿ ಸಿಕ್ಕ ಸತ್ತಿದ್ ನಿನ್ನ ಈ ಬಡವರ ಸಂಕಟ ಸಹಿಸಲಾರದೆ ಆ ಯಮ ನಿನ್ನ ಹಿಂದಕ್ಕೆ ಕಳಿಸ್ಬಿಟ್ನ. ಜ್ಞಾನಿನಾಥರು ನನ್ನ ಗುರುಗಳು. ಏನು ಜ್ಞಾನಿನಾಥರು ನಿನ್ನನ್ನು ಹುಲಿ ಬಾಯಿಂದ ಬಿಡಿಸಿದ್ರೆ? ಹೌದಪ್ಪ, ಹುಲಿಯಿಂದ ಅವ್ರ ದರ್ಶನ ಆಯ್ತು. ಅವ್ರು ನನ್ಗೆ ಮಂತ್ರೋಪದೇಶ ಮಾಡಿದ್ರು. ಅವ್ರ ದರ್ಶನ ಆಯ್ತಾ ಕಂದ? ಜ್ಞಾನಿನಾಥರು ಮಹಾನುಭಾವರು. ಅವರು ನಿನಗೆ ಉಪದೇಶ ನೀಡಿದರೆ? ಹೌದಪ್ಪ, ನನ್ಗೆ ಮಾತ್ರ ಅಲ್ಲ, ನಿನ್ನ ತಮ್ಮಂದಿರಿಗೂ ಉಪದೇಶ ಮಾಡುವಂತ ಅಪ್ಪಣೆ ಮಾಡಿದ್ರು. ಅಣ್ಣ, ನಮ್ಗೂ ಉಪದೇಶ ಮಾಡು. ಗುರುವೇ ನಮಃ, ಗುರುವೇ ನಮಃ, ಗುರುವೇ ನಮಃ. ಮಕ್ಕಳೇ, ನೀವು ಮಹಾಭಾಗ್ಯಶಾಲಿಗಳು. ಇನ್ನೆಲ್ಲ ಪಾಠಶಾಲೆಗೆ ಹೋಗೋದೇ ಬೇಡ ಅಲ್ವೇನಪ್ಪ? ಹೌದು, ಜ್ಞಾನಿನಾಥರಿಂದ ಉಪದೇಶ ಪಡೆದ ನೀವು ಪಾಠಶಾಲೆಯಲ್ಲಿ ಕಲಿಬೇಕಾದೇನೂ ಉಳಿದಿಲ್ಲ. ಬನ್ನಿ ಮಕ್ಕಳೇ, ಬನ್ನಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪಂಡಿತೋತ್ತಮರಿಗೆ ನಮಸ್ಕಾರ. ನೀನ್ ಇಲ್ಲಿಗೆ ಯಾಕೆ ಬಂದ್ಯೋ? ತಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ. ಏನದು? ನನ್ನ ಮಕ್ಕಳು ವೇದ, ಉಪನಿಷತ್ತು, ಗೀತಾ, ಷಡ್ದರ್ಶನ
ಪುರಾಣ, ಇತಿಹಾಸ ಮುಂತಾದನ್ನೆಲ್ಲ ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಕರತಲಾಮಲಕ ಮಾಡಿಕೊಂಡಿದ್ದಾರೆ. ಜ್ಞಾನಿನಾಥರಂತಹ ಮಹಾಜ್ಞಾನಿಗಳಿಂದ ಗುರೋಪದೇಶವನ್ನು ಹೊಂದಿದ್ದಾರೆ. ಅವರು ಯಜ್ಞೋಪವೀತವನ್ನು ಧರಿಸುವುದಕ್ಕೆ ಅಪ್ಪಣೆ ಮಾಡಿಕೊಡಬೇಕು. ಸುಳ್ಳು. ನೀನೊಬ್ಬ ಸುಳ್ಳು ಬಗಳುವ ಮನುಷ್ಯ. ಸನ್ಯಾಸಿಯಾಗಿದ್ದವನು ವಿಲಾಸಿ ಆದ. ಈಗ ನಿನ್ನ ಸುಳ್ಳಿನ ಕಂತೆ ನಮ್ಮ ಮುಂದೆ ಬಿಸ್ತಾ ಇದ್ಯಾ? ಮಹಾಜ್ಞಾನಿಗಳಾದ ಜ್ಞಾನಿನಾಥರು ನಿನ್ನ ಮಕ್ಕಳಿಗೆ ಉಪದೇಶ ಮಾಡ್ತಾರೇನೋ? ಧರ್ಮಗೆಟ್ಟು ಜಾತಿ ಭ್ರಷ್ಟನಾದವನೇ. ನಾನು ಮಾಡಿದ ಪಾಪಕ್ಕಾಗಿ ನನ್ನ ಮಕ್ಕಳಿಗೆ ಶಿಕ್ಷೆ ಯಾಕೆ? ತಂದೆ ಮಾಡಿದ ಪಾಪದ ಫಲಗಳು ಮಕ್ಕಳಿಗೂ ಅಂಟುತ್ತೆ. ಶಾಸ್ತ್ರಿಗಳೇ, ಇದಕ್ಕೋಸ್ಕರ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಕ್ಕೆ ತಯಾರಾಗಿದ್ದೀನಿ. ನೀವೇನ್ ಹೇಳಿದ್ರು ಅದನ್ನ ನಡೆಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನೀವೆಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಧರ್ಮನಿಷ್ಠನು ಬ್ರಾಹ್ಮಣೋತ್ತಮನೂ ಆದ ವಿಠೋಪಂತನು ಮಾಡಿದ ಪಾಪ ಭಸ್ಮವಾಗುವಂತಹ ಪ್ರಾಯಶ್ಚಿತ್ತವೇನಾದರೂ ಇದ್ದರೆ ಹುಡುಕಿ ಹೇಳಿ. ಈ ಸಂಬಂಧವಾಗಿ ಶಾಸ್ತ್ರ ಹುಡುಕುವುದು ಸಹ ಸನಾತನ ಧರ್ಮದ ಅವಹೇಳನ. ಗುರುಗಳ ಅಪ್ಪಣೆಯ ಪ್ರಕಾರ ಅವನು ಸನ್ಯಾಸತ್ವವನ್ನು ತೊರೆದು ಗೃಹಸ್ಥನಾಗಿದ್ದಾನೆ. ಇದಕ್ಕೇನಾದರೂ ಪ್ರಾಯಶ್ಚಿತ್ತವಿರಲೇಬೇಕು. ಸ್ವಲ್ಪ ಹುಡುಕಿ ಹೇಳಿ. ಈ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆ. ಯಾವ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆಯೋ ಅದಕ್ಕಿರುವುದು ಒಂದೇ ಶಿಕ್ಷೆ, ಸಾವು. ಮನುಸ್ಮೃತಿಯಲ್ಲಿ ಹೇಳಿದೆ, ಪತಿತನಾದ ಸನ್ಯಾಸಿಯನ್ನು ಗಿಡಕ್ಕೆ ಕಟ್ಟಿ ಬೆಂಕಿ ಹಾಕಿ ಸುಡಬೇಕು ಅಂತ. ಸಾಕು ಸಾಕು, ಈ ಧರ್ಮಭ್ರಷ್ಟನ ತರ್ಕ ಸಾಕು. ಏ ವಿಠೋಪಂತ, ಇಲ್ಲಿಂದ ತೊಲಗು. ನಿನ್ನ ಮಾತನ್ನು ಕೇಳಿ ಕೇಳಿ ನಾವುಗಳು ಅಪವಿತ್ರರಾಗುವುದು ಬೇಡ. ಹೋಗಿ ಆತ್ಮಹತ್ಯೆ ಮಾಡ್ಕೊ, ಹೋಗು. ನೀನೊಬ್ಬ ಸುಳ್ಳು ಬಗಳುವ ಮನುಷ್ಯ. ಮಹಾಜ್ಞಾನಿಗಳಾದ ಜ್ಞಾನಿನಾಥರು ನಿನ್ನ ಮಕ್ಕಳಿಗೆ ಉಪದೇಶ ಮಾಡ್ತಾರೇನೋ? ಧರ್ಮಗೆಟ್ಟು ಜಾತಿ ಭ್ರಷ್ಟನಾದವನೇ. ಈ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆ. ಯಾವ ವಿಷಯದಲ್ಲಿ ಶಾಸ್ತ್ರ ಮೌನವಾಗಿದೆಯೋ ಅದಕ್ಕಿರುವುದು ಒಂದೇ ಶಿಕ್ಷೆ, ಸಾವು. ಪದ್ಧತಿ, ಬಹಿಷ್ಕಾರ, ಸಾವು ಎಲ್ಲಕ್ಕೂ ನಾನು ಸಿದ್ಧ 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 ಈಗ ಬಂದ್ರ? ಯಾರ ಜೊತೆಲಿ ಮಾತಾಡ್ತಾ ಇದ್ದೀರಿ? ಹೋದ ಕೆಲ್ಸ ಏನಾಯ್ತು? ಪ್ರಾಣತ್ಯಾಗ ಕಪ್ಪಣೆ ಬಂತು. ಪ್ರಾಣತ್ಯಾಗ ಕಪ್ಪಣೆ ಅಂದ್ರೆ? ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ಪ್ರಾಯಶ್ಚಿತ್ತ ಯಾಕೆ? ಬೇರೆ ದಾರಿನೇ ಇಲ್ಲ. ಅಂಥ ಮಹಾಪರಾಧ ನಾವೇನ್ ಮಾಡಿದೀವಿ? ಸಮಾಜದ ದೃಷ್ಟಿಯಲ್ಲಿ ನಾವು ಪಾಪ ಮಾಡಿದ್ದೀವಿ. ಸಮಾಜದ ಸಂಘರ್ಷ ಇಲ್ಲದೆ ಮನುಷ್ಯ ಬಾಳೋಕೆ ಆಗೋದಿಲ್ಲ. ಪಾಪ ಪುಣ್ಯಗಳ ನಿರ್ಣಯ ಸಮಾಜದಲ್ಲ, ಎಲ್ಲ ಭಗವಂತನ ಕೈಯಲ್ಲಿದೆ. ನೀನ್ ತಿಳ್ಕೊಂಡಿರುವಂತಹ ಸಮಾಜ ಈಗಿಲ್ಲ ರುಕ್ಮಿಣಿ. ನಾನು ಜೀವಿಸಿದ್ದು ನನ್ನ ಮಕ್ಕಳ ಜೀವನಕ್ಕೆ ಯಾಕೆ ಮಸಿ ಹಚ್ಚಬೇಕು? ಅವರ ಉದ್ಧಾರಕ್ಕೋಸ್ಕರ ನಾನು ಸಾಯೋದೇ ಒಳ್ಳೆಯದು. ನಿಷ್ಪಾಪ ನಿಷ್ಕಳಂಕಿಗಳಾಗಿರೋ ಅವರ ತಲೆ ಮೇಲೆ ಯಾಕೆ ಕಳಂಕ ಹೊರಿಸಬೇಕು? ನನ್ನ ಮಕ್ಕಳ ಪವಿತ್ರ ಜೀವನ ನಡೀಲೇಬೇಕು. ಮಕ್ಕಳಿಗೋಸ್ಕರ ನೀವೇ ತ್ಯಾಗ ಮಾಡಬೇಕೆ? ಅವರು ಉಚ್ಚ ಕುಲದಲ್ಲಿ ಹುಟ್ಟಿದ್ದರು ಚಂಡಾಲರನ್ನು ಅಪವಾದಕ್ಕೆ ಗುರಿಯಾಗಿರುವುದನ್ನ ತಪ್ಪಿಸಬೇಕು. ನನ್ನ ಜೀವನದಲ್ಲಿ ಮುಸುಕಿರುವ ಅಂಧಕಾರವನ್ನು ನನ್ನ ಮಕ್ಕಳಿಂದ ದೂರ ಮಾಡಿ ಅವರು ಪವಿತ್ರ ಜೀವನ ನಡೆಸುವಂತಾಗಬೇಕಾದರೆ ನಾನು ದೇಹ ತ್ಯಾಗ ಮಾಡಿಕೊಳ್ಳಲೇಬೇಕು. ನಾನು ಸತ್ತರೆ ಸಮಾಜವು ಅವರನ್ನು ಕೈ ಹಿಡಿದೆತ್ತಬಹುದು. ಉತ್ತಮ ಕುಲದವರನ್ನು ಅಂತಸ್ತು ಕೊಟ್ಟು ಕಾಪಾಡಬಹುದು. ಆಗ ಅವರು ಬಹಳ ಸುಖವಾಗುತ್ತದೆ. ಆದ್ದರಿಂದ ಸಮಾಜದ ತೀರ್ಪಿನಂತೆ ನಾನು ದೇಹ ತ್ಯಾಗ ಮಾಡಿಕೊಳ್ಳಲು ನಿರ್ಧರಿಸಿದ್ದೇನೆ. ದೇಹ ತ್ಯಾಗ ಮಾಡಿಕೊಳ್ಳೋದು ಮಹಾಪಾಪ. ನರಕದಲ್ಲಿ ಬಿದ್ದು ಹೊರಳಾಡಬೇಕಲ್ಲವೇ? ಅಯ್ಯೋ, ನರಕದ ಯಾತನೆಯನ್ನು ಸಹಿಸಬಲ್ಲೆ. ಆದರೆ ನರಕಕ್ಕಿಂತಲೂ ಹೀನವಾದ ಈ ಸಮಾಜದ ನಿಂದೆ ಅವಹೇಳನವನ್ನು ಸಹಿಸಲಾರೆ ರುಕ್ಮಿಣಿ, ಸಹಿಸಲಾರೆ. ನೀವು
ಒಬ್ಬರೇ ಪ್ರಾಣ ತ್ಯಾಗ ಮಾಡಿಕೊಳ್ಳೋದಿಕ್ಕೆ ನಾನ್ ಬಿಡೋದಿಲ್ಲ. ಪಾಪ ಪುಣ್ಯಗಳಲ್ಲಿ ಇಬ್ಬರು ಸಮಭಾಗಿಗಳು. ಪ್ರಾಣ ತ್ಯಾಗವಾಗಲಿ ಪ್ರಾಯಶ್ಚಿತ್ತವಾಗಲಿ ಇಬ್ಬರು ಒಟ್ಟಿಗೆ ಮಾಡ್ಕೋಬೇಕು. ನನ್ ಜೊತೆ ನೀನು ಸಾಯ್ತೀಯ? ಏನ್ ಹೇಳ್ತಾ ಇದೀಯಾ? ಸತ್ಯ ಧರ್ಮಕ್ಕೆ ಸರಿಯಾದನ್ನೇ ಹೇಳ್ತಾ ಇದ್ದೀನಿ. ನೀವೊಬ್ಬರೇ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನು ವಿಧವೆಯಾಗಿ ಬಾಳ್ಬೇಕಾಗತ್ತೆ. ಇಷ್ಟು ದಿವಸ ಸುಮಂಗಲಿಯಾಗಿದ್ದ ನಾನು ಸುಮಂಗಲಿಯಾಗಿ ನಿಮ್ ಜೊತೆ ಆತ್ಮಹತ್ಯೆ ಮಾಡ್ಕೋತೇನೆ. ಇಬ್ರು ಹೋದ್ರೆ ಮಕ್ಕಳ ಗತಿ ಏನು? ಆ ಭಗವಂತನೇ ನೋಡ್ಕೋತಾನೆ. ನಿಮ್ ನಿರ್ಣಯವೇ ನನ್ನ ನಿರ್ಣಯ. ನನ್ನ ನಿರ್ಣಯಕ್ಕೆ ಅಡ್ಡಿ ಬರಬೇಡಿ. ನಿಮ್ಮನ್ನು ಒಂಟಿಯಾಗಿ ಹೋಗೋದಿಕ್ಕೆ ನಾನ್ ಬಿಡೋದಿಲ್ಲ. ನನ್ನ ಕರ್ತವ್ಯ ನಾನ್ ಮಾಡ್ತೀನಿ. ಭಾವನೆಗಿಂತ ಕರ್ತವ್ಯವೇ ಹೆಚ್ಚು. ರುಕ್ಮಿಣಿ, ಇದು ನಮ್ಮ ಗ್ರಹಚಾರವೇ. ಸಂಸಾರಿಯಾಗಿದ್ದವನು ಸನ್ಯಾಸಿಯಾದೆ, ಸನ್ಯಾಸಿಯಾಗಿದ್ದವನು ಮತ್ತೆ ಸಂಸಾರಿಯಾದೆ. ಈಗ ಇಬ್ರು ಒಟ್ಟಿಗೆ ಸಾಯ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ದಿದೆ ಅಂತ ಕಾಣಿಸುತ್ತೆ. ಆಯ್ತು, ಹಾಗೆ ಮಾಡೋಣ. ಭಗವಂತ, ನನ್ನ ಮಕ್ಕಳ ನೀನೇ ಕಾಪಾಡಪ್ಪ, ನೀನೇ ಕಾಪಾಡ. ನನ್ನ ಮಕ್ಕಳಿಗೆ ನೀನೇ ಸಿಕ್ಕು. ಅಮ್ಮ, 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 ನಡೀರಿ ಮನೆಗೆ ಹೋಗೋಣ.
ಕಣೋ. ಅಮ್ಮ ಕಾವೇರಿ, ಅಮ್ಮ ಅಪ್ಪ ಕಾಣ್ತಾ ಇಲ್ಲ. ಅಳ್ಬೇಡ, ಊಟ ಮಾಡಿ ಬನ್ನಿ. ಪಾಂಡ್ಯ ಕರಿಯೋ. ಆಂಬಳೆ ಕರಿಲ್ಲ, ಕೋಡ್ಬಳೆ ಕರಿಲ್ಲ, ಆ ಮಕ್ಳನ್ ಕರಿಯೋ. ಕರಿತೀನಿ. ಲೇ ನಿವೃತ್ತ, ಲೇ ಜ್ಞಾನ, ಬಂದ್ರ ಇಲ್ಲಿ. ಚಿಕ್ಕಪ್ಪ, ನೀವಿಲ್ಲಿ ಯಾಕೆ ಬಂದ್ರಿ? ಪತ್ರ ಬರೆಸ್ಕೊಂಡು ಸಾಲ ತಕೊಂಡವ್ರ ಹತ್ರ ವಸೂಲಿ ಮಾಡೋಕ್ ಬಂದೆ. ಸಾಲ? ಎಂತ ಸಾಲ? ಯಾರ್ ಮಾಡಿರೋದು? ಯಾರೇ? ನಿಮ್ಮಪ್ಪ. ಸಾಲ ಹೇಗಾಗತ್ತೆ? ನಿಮ್ಮಪ್ಪ ಆಗಷ್ಟು ಈಗಷ್ಟು ಹಣ ಹಣ ಅಂತ ತಕೊಂಡ್ ಸಾಲ ಒಟ್ಟು 2,500 ವರಹ. ಪ್ರತಿಯೊಂದು ವರಹ ಹೇಗೆ ಎಲ್ಲಿ ಕೊಟ್ಟಿದ್ದೀನಿ ಅಂತ ಇದ್ರಲ್ಲಿ ಬರ್ದಿಟ್ಟಿದ್ದೀನಿ ನೋಡಿಲಿ. ನೀವ್ ಚಿಂತೆ ಮಾಡ್ಬೇಡಿ, ನಮ್ಮಪ್ಪ ಮಾಡಿರೋ ಸಾಲನ ನಾವ್ ತೀರಿಸ್ತೀವಿ. ಆದ್ರೆ ನಮ್ಮಪ್ಪ ಕೂಲಿ ಮಾಡ್ತಾ ಇದ್ರು, ಯಾವಾಗ್ಲೂ ಸಾಲ ಮಾಡ್ದಾಗೆ ನಮ್ಗೆ ಹೇಳಿಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನ? ನಾನಾಗ್ ಹೇಳಿಲ್ಲ. ನಾವ್ ಕೂಲಿ ನಾಲಿ ಭಿಕ್ಷೆನಾದ್ರೂ ಬೇಡಿ ನಮ್ಮಪ್ಪ ಮಾಡಿರೋ ಸಾಲನ ತೀರಿಸ್ತೀವಿ. ಎಲ್ಲಿ ತನಕ ನಿಮ್ಮಪ್ಪನ ಸಾಲ ತೀರಲ್ವೋ ಅಲ್ಲಿ ತನಕ ನಿಮ್ಮಪ್ಪ ಅಮ್ಮ ಜೀವ ಮುಕ್ತಿ ಕಾಣ್ದೆ ಅವ್ರ ಆತ್ಮ ಒತ್ತಾಡ್ತಿರ್ಬೇಕೆ? ಇಲ್ಲ ಇಲ್ಲ, ನಾವಿದಕ್ಕೆ ಸಹಿಸೋದಿಲ್ಲ. ಅಂದ್ರೆ ಬೇಗ ಶೀಘ್ರವಾಗಿ ನಿಮ್ಮಪ್ಪನ ಸಾಲ ತೀರಿಸ್ಬಿಡಿ. ಚಿಕ್ಕಪ್ಪ, ನಮ್ಮಪ್ಪ ಮನೆಯಲ್ಲಿ ಒಂದ್ ಬಿಡ್ಗಾಸು ಇಟ್ಟಿಲ್ಲ. ಯಾಕಿಲ್ಲ? ಈ ಮನೆ ಇದೆಯಲ್ಲ, ಇದನ್ನೇ ನನಗ್ ಕೊಟ್ಟು ಸಾಲ ತೀರಿಸ್ಬಿಡಿ. ಅಣ್ಣ, ನಾವ್ ಈ ಮನೆ ಬಿಟ್ಕೊಟ್ಬಿಡೋಣ. ಆದ್ರೆ ಜ್ಞಾನದೇವ? ಹೌದಣ್ಣ, ನಮ್ಮಪ್ಪ ಮಾಡಿರೋ ಸಾಲನ ನಾವ್ ಒಂದ್ ದಿನಾನು ಇಟ್ಕೊಳ್ಳೋದ್ ಬೇಡ. ಚಿಕ್ಕಪ್ಪ, ನಾವ್ ಈ ಮನೆ ಬಿಟ್ಕೊಡ್ತಾ ಇದೀವಿ. ಈ ಕ್ಷಣದಿಂದ ಈ ಮನೆ ನಿಂದು. ನಡಿಯಣ್ಣ, ಹೋಗೋಣ. ಇವ್ರಿಗೆ ಮನೆ ಹೊಸ್ಕೊಟ್ಬಿಟ್ಟು ನಾವ್ ಎಲ್ಲಿಗೆ ಹೋಗೋಣ? ಅಣ್ಣ, ಜಗತ್ ಬಹಳ ದೊಡ್ಡದು. ದೇವ್ರು ಎಲ್ಲಿಗೆ ಕರ್ಕೊಂಡು ಹೋಗ್ತಾನೋ ಅಲ್ಲಿಗೆ ಹೋಗೋಣ. ಮಾಮ, ಹೋಗೋಣ. ಅಪ್ಪ ಅಮ್ಮ ಇದ್ದಾಗ ಈ ಮನೆ ನಂದಾಗಿತ್ತು. ಅವರಿಬ್ರು ಸತ್ತೋದ್ರು, ಈ ಮನೆನೂ ಸತ್ತೋಯ್ತು. ಅಮ್ಮ, ಚಿಕ್ಕಪ್ಪ, ಈ ದಿನದಿಂದ ಈ ಮನೆ ನಿಂದೆ. ಅಣ್ಣ, ಏನಾಯ್ತಣ್ಣ? ಅಣ್ಣ, ಆ ದೇವಸ್ಥಾನ ಕಾಣ್ತದೆ, ಅಲ್ಲಿ ಕರ್ಕೊಂಡು ಹೋಗೋಣ. ಬೇಗ ಎಸ್ಕೊ.
ಸ್ವಲ್ಪನ ಸೊಪ್ಪು ಸಮಾಧಾನ ಮಾಡ್ಕೊ. ನಾನು ಊರೊಳಗೆ ಹೋಗಿ ಭಿಕ್ಷಾ ತಗೊಂಬಂದು ನಿಮ್ಮೆಲ್ರಿಗೂ ತಿನ್ನಿಸ್ತೀನಿ. ಅಣ್ಣ ಮುತ್ತ ಸೊಪ್ಪನ ನೋಡ್ಕೊಳ್ಳಿ, ನಾನು ಓದ್ ಬರ್ತೀನಿ. ಏನೇ ಮಾಡ್ತಿದ್ಯಾ? ಜ್ಞಾನದೇವನ್ಗೆ ಭಿಕ್ಷೆ ಹಾಕ್ತಿದ್ದೀನಿ. ಭಿಕ್ಷೆ ಹಾಕ್ತಿದ್ಯಾ? ಮನೆಗೆ ಜಾತಿ ನೀತಿಯಿಂದ ಬಹಿಷ್ಕರಿಸೋಂಗೆ ಭಿಕ್ಷೆ ಹಾಕ್ತಿದ್ಯಾ? ನನ್ನ ನೀತಿ ಧರ್ಮ ಹಾಳು ಮಾಡ್ಬೇಕು ಅಂತಿದ್ಯೇನೋ? ಇನ್ನೊಂದ್ಸಲ ಹೀಗೆ ಮಾಡ್ದೆ ಅಂದ್ರೆ ನೀನು ಕೈ ಕಾಲು ಮುರಿದು ಸತ್ತೆ ಅನ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತೀನಿ. ನಡಿ ಒಳಗೆ, ನಡಿ. ಸಮಾಧಾನ ಮಾಡ್ಕೋ. ಸೊಪ್ಪು ಸೊಪ್ಪು ಸುಧಾರಿಸ್ಕೋ. ನಾನು ನೀರು ತರ್ತೀನಿ, ಧೈರ್ಯ ತಂದ್ಕೋ. ಇರು ಸೊಪ್ಪು, ಇರು. ಅಮ್ಮ ತಾಯಿ, ನಿನ್ನೆ ತಾಯಿ ಕೂಗ್ತಾ ಇರೋದು. ನೀನ್ ನನ್ನ ತಾಯಿ ಅಂತ ಕೂಗಿದ್ಯಾ? ಯಾವ ಜಾತಿ ನೀನು? ಮನುಷ್ಯ ಜಾತಿ. ಮೇಲ್ ಜಾತಿಯೋ ಇಲ್ಲ ಕೀಳ್ ಜಾತಿಯೋ? ಇದನ್ನ ಯಾಕೆ ಕೇಳ್ತಾ ಇದ್ಯಮ್ಮ? ನಾನ್ ಕೀಳ್ ಜಾತಿಯವರು. ಮೇಲ್ ಜಾತಿಯವ್ರು ನಮ್ಮನ್ನ ನಾಯಿ ಹಾಕೋಗ್ತಾರೆ, ಅದಕ್ಕೆ ಕೇಳಿದ್ದು. ಹೋಗ್ಲಿ ಬಿಡು, ನೀನ್ ಯಾಕೆ ನನ್ನ ತಾಯಿ ಅಂತ ಕೂಗ್ದೆ? ನನ್ನ ತಮ್ಮ ತಂಗಿ ಎಲ್ಲ ಬಾಯೋರ್ಕೆಯಿಂದ ನೀರು ನೀರು ಅಂತ ಬಾಯ್ ಬಿಡ್ತಿದ್ದಾರೆ. ಅವ್ರಿಗೆ ನೀರು ಕುಡಿಸಿ ಪ್ರಾಣ ಉಳಿಸ್ಬೇಕು. ನನ್ನ ಹತ್ರ ಪಾತ್ರೆ ಏನೂ ಇಲ್ಲ. ಸ್ವಲ್ಪ ನಿನ್ ಮಡ್ಕೆ ಕೊಡ್ತೀಯಮ್ಮ? ಅವ್ರಿಗೆ ನೀರು ಕುಡಿಸಿ ಹಿಂದಿಗೆ ತಂದು ಕೊಟ್ಬಿಡ್ತೀನಿ. ನಾನು ಅಸ್ಪೃಶ್ಯಳು. ನನ್ ಮಡಿಕೆ ನೀರ್ ತಗೊಂಡೋಗಿ ಕುಡ್ಸಿದ್ರೆ ಅವ್ರ ಜಾತಿ ಕೆಡಲ್ವೇ? ಕುದುರೆ ಕತ್ತೆ ಆದ್ರೆ, ಮನುಷ್ಯ ನಾಯ ಆದ್ರೆ ಜಾತಿ ಕೆಡ್ತು ಅಂತ ಹೇಳ್ಬೋದು. ಮನುಷ್ಯ ಮನುಷ್ಯನ್ ಮುಟ್ಟಿದ್ರೆ ಜಾತಿ ಕೆಡಲ್ಲಮ್ಮ. ಮತ್ ಯಾಕೆ ನಮ್ಮನ್ನೆಲ್ಲ ಕಜ್ಜಿ ಹತ್ತಿರೋ ನಾಯಿ ನೋಡ್ಸೋ ಹಾಗೆ ಛೀ ಛೀ ಅಂತ ದೂರ ಓಡಿಸ್ತಾರೆ? ಅದು ಅವರ ಅಜ್ಞಾನ, ಹಿಂದಿನಿಂದ ಬಂದ ಕೂಡ ನಂಬಿಕೆ. ಜಾತಿ ಅಂದ್ರೆ ಅರ್ಥ ತಿಳಿದೇ ಇರೋ ದುರಂಕಾರಿಗಳ ದುರಾಭಿಮಾನ. ಹುಟ್ಟಿದ್ದು ಕೆಡ್ತು ಅಂದ್ರೆ ಜಾತಿ ಕೆಡ್ತು ಅಂತ ಹೇಳ್ಬೇಕು. ನೀನ್ ತಿಳ್ಕೊಂಡಿರೋ ಅಷ್ಟು ದೊಡ್ಡವರು ತಿಳ್ಕೊಂಡಿಲ್ಲ. ತಗೋ, ಇಲ್ಲ ನಾನೇ ನೀರ್ ತಂದು ಕುಡಿಸ್ಲಾ? ಬೇಡ ತಾಯಿ, ಇನ್ನೊಬ್ರಿಗೆ ತೊಂದ್ರೆ ಕೊಡುವಂತ ಬುದ್ಧಿ ನನಗಿಲ್ಲ. ಬರೀ ಮಟ್ಕೆ ಕೊಡಮ್ಮ, ನಾನೇ ನೀರ್ ತೊಂಡೋಗ್ತೀನಿ. ಕೊಡಮ್ಮ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ತಗೋ. ಹೋಗ್ಬಿಟ್ಟು ಬರ್ತೀನಮ್ಮ. ಅಮ್ಮ, ನಿಂತ್ಕೊಳ್ಳಿ. ಅಸ್ಪೃಶ್ಯರ ಹತ್ರ ಮಡಿಕೆ ತಗೊಂಡು ಬಂದು ಕೊಳದಲ್ಲಿ ಮುಳುಗಿಸಿ ನೀರಿನ ಯಾಕೆ ಮೇಲ್ಗೆ ಮಾಡಿದೆ? ಇದು ನಮ್ಮವ್ರು ಉಪಯೋಗಿಸೋ ಕೊಳ. ನೀನು ಮುಟ್ಟಿ ಅಸ್ಪೃಶ್ಯರ ಮಡಿಕೆನೂ ಮುಳುಗಿಸಿ ಅಶುದ್ಧ ಯಾಕೆ ಮಾಡಿದೆ? ಏ ಪಾಂಡ್ಯ, ಹೊಡೆದಾಕೋ ಮಡಿಕೆನ. ಲೇ ಸುಬ್ರಹ್ಮಣ್ಯ, ದಣಿಗಳು ನನಗೆ ಹೇಳಿದ್ ನಿನ್ಗೆ ಅರ್ಥ ಆಯ್ತೇನೋ? ಬರಲಿ, ಹೊಡೆದಾಕೋ ಗಡಿಗೆನ. ಬೇಡ ಬೇಡ, ನನ್ನ ತಮ್ಮ ತಂಗಿ ಎಲ್ಲ ಬಾಯರ್ಕೆಯಿಂದ ಪ್ರಾಣ ಬಿಡ್ತಿದ್ದಾರೆ. ಅವ್ರ ರಸ್ತೆ ಯಾಕೆ? ಅವ್ರ ಜೊತೆ ನೀನು ಸಾಯ್. ಏಯ್, ಹೊಡೆಯೋ ಮಡಿಕೆನ. ನನ್ ಪಾಪನ್ ಮಡಿಕೆ ಹೊಡಿತು, ನಿಮ್ ಪಾಪನ್ ಮಡಿಕೆ ತುಂಬ್ತು. ನೀರು ನೀರು.
ಕಾಯಿಸಕ್ ನೀರ್ ಬೇಕು. ಯಾಕೆ ನಿನ್ನ ಎಷ್ಟು ಸುಡ್ತಾ ಇದೆ? ಅದ್ ಹಾಗೆ ಅಣ್ಣ. ಮುಕ್ತ, ನಾನು ಬೆನ್ನಲ್ಲಿ ರೊಟ್ಟಿ ಸುಡುವಂತೆ ಬಾ. ಏನ್ ಮಾಡ್ತಾ ಇದೀಯಮ್ಮ? ನಾಯಿ ಮರಿಗಳಿಗೆ ರೊಟ್ಟಿ ತಿನ್ನಿಸ್ತಾ ಇದೀನಿ ಮಾವ. ಚಿಕ್ಕ ಮರಿಗಳು ರೊಟ್ಟಿ ತಿನ್ನಲ್ಲಮ್ಮ, ಹಾಲು ಕುಡಿತಾರೆ. ತಾಳು, ನಾನ್ ತಂದ್ಕೊಡ್ತೀನಿ. ತಗೋ ಅಮ್ಮ. ಹಾಲು ಕುಡಿಸಿದೇನಮ್ಮ? ಹ್ಞೂ ಮಾವ, ನೀವ್ ಎಷ್ಟು ಒಳ್ಳೆಯವರು. ಹಸಿದವರಿಗೆ, ತಂದೆ ತಾಯಿಗಳಿಲ್ದವರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸೋದು ಮಾನವನ ಧರ್ಮ ಮಗು. ಹೌದೇ ಮಾವ? ಹೌದಮ್ಮ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಒಳಗೆ. ಮಾವ, ಇವರು ಹಸ್ತಿದ್ದಾರೆ. ಇವ್ರಿಗೂ ತಂದೆ ತಾಯಿ ಇಲ್ಲ. ಇವ್ರಿಗೂ ಊಟ ಮಾಡಿಸಿ. ಮಗಳೇ, ಇವರ ವಿಷಯದಲ್ಲಿ ನಾನು ನಿಸ್ಸಹಾಯಕ. ಪಂಡಿತ್ರೆ, ನನ್ ತಂದೆ ತಾಯಿ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ರು. ನಾವು ಉತ್ತಮರಾಗಲಿಲ್ಲವೇ? ಅವರ ಬಲಿದಾನಕ್ಕೆ ಫಲ ಇಲ್ಲವೇ? ನಾವು ಹೀಗೆ ಇರ್ಬೇಕೆ? ನಿಮಗೆ ಪ್ರಾಯಶ್ಚಿತ್ತ ಮಾಡಿ ಊಟ ಮಾಡಿಸೋ ಅಧಿಕಾರ ನನಗಿಲ್ಲ. ನೀವೀಗಲೇ ಪೈಠಣ್ ನಗರಕ್ಕೆ ಹೋಗಿ ಅಲ್ಲಿಯ ಧರ್ಮಾಧಿಕಾರಿಗಳಾದ ಜೋಗೇಶ್ವರನ ಕಂಡು ಮಾತನಾಡಿ. ನಾನು ಅವರಿಗೊಂದು ಪತ್ರ ಬರೆದು ಕೊಡ್ತೀನಿ. ಈ ಪತ್ರ ತಗೊಂಡು ಹೋಗಿ ನಾನು ಕೊಟ್ಟೆ ಅಂತ ಹೇಳಿ ಅವ್ರನ್ನ ಭೇಟಿ ಮಾಡಿ.
ಶಾಸ್ತ್ರಿಗಳ ಮನೆ ಯಾವುದು? ಅಲ್ಲಿ ದೊಡ್ಡ ಬಾಲ್ ಕಾಣಿಸ್ತಾ ಇಲ್ಲ ಅದು. ನಮಸ್ಕಾರ. ನಮಸ್ಕಾರ. ಅಲ್ಲಂದಿ ಪಂಡಿತರು ಪತ್ರ ಕೊಟ್ಟು ನಿಮ್ಮಲ್ಲಿ ಕಳಿಸಿದ್ದಾರೆ. ಮಹಾವಿದ್ವಾಂಸರ ಸನ್ನಿಧಿಗೆ ಆಲಂದಿ ಪಂಡಿತನು ಮಾಡುವ ಶಿರಸಾಷ್ಟಾಂಗ ತಮ್ಮ ಸನ್ನಿಧಿಗೆ 4 ಬಾಲಕರನ್ನು ಕಳುಹಿಸಿದ್ದೇನೆ. ಸನ್ಯಾಸವನ್ನು ಸ್ವೀಕರಿಸಿದ್ದವನು ಪುನಃ ಗೃಹಸ್ಥಾಶ್ರಮ ಸ್ವೀಕರಿಸಿದ ಮೇಲೆ ಹುಟ್ಟಿದವರು ಈ ಮಕ್ಕಳು. ಇಲ್ಲಿನ ಪಂಡಿತರ ಅಭಿಪ್ರಾಯದಂತೆ ಇವರ ತಂದೆ ತಾಯಿಗಳು ಪ್ರಾಣ ತೆತ್ತು ಪ್ರಾಯಶ್ಚಿತ ಮಾಡಿಕೊಂಡು, ಆದ್ದರಿಂದ ಈ ಮಕ್ಕಳನ್ನು ಶುದ್ಧಿ ಮಾಡಿ ಉತ್ತಮ ಶ್ರೇಣಿಗೆ ಸೇರಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಬಾಲಕರೇ, ನಿಮ್ಮ ಹೆಸರೇನು? ನನ್ನ ಹೆಸರು ನಿವೃತ್ತಿನಾಥ. ನಾನು ಪ್ರವೃತ್ತಿಯನ್ನು ಬಿಟ್ಟವನು. ನನ್ನ ಹೆಸರು ಸೋಪಾನ ದೇವ. ನನ್ನ ಹೆಸರು ಮುಕ್ತಾಬಾಯ್. ನಿಮ್ಮ ಹೆಸರು? ಸಕಲ ವೇದ ಆಗಮ ಪುರಾಣಗಳನ್ನು ಓದಿ ಅಭ್ಯಾಸ ಮಾಡಿರೋ ನನ್ನನ್ನು ಜ್ಞಾನದೇವ ಎಂದು ಕರೆಯುವರು. ನಾವು ನಿಮಗೆ ಶುದ್ಧಿ ಪತ್ರವನ್ನು ಕೊಡುತ್ತೇವೆ. ಆದರೆ ನಾವು ಹೇಳಿದಂತೆ ನೀವು ನಡೆಯುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡಬೇಕು. ಆ ಜನ್ಮ ಪರ್ಯಂತ ತನು ಮನದಿಂದ ಬ್ರಹ್ಮಚರ್ಯನ್ನು ಪರಿಪಾಲನೆ ಮಾಡಬೇಕು. ಉತ್ತಮ ಜಾತಿಯ ನೀತಿಯನ್ನು ಆ ಜೀವನ ಪರ್ಯಂತ ಪಾಲನೆ ಮಾಡಬೇಕು. ಮತ್ತೆ ಅಸ್ಪೃಶ್ಯ ಜಾತಿಯವರ ನೆರಳು ಸಹಿತ ನಿಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ಹುಡುಗ, ಏನ್ ಹೇಳ್ದೆ ನೀನು? ಅಚ್ಯುತರು ಮನುಷ್ಯರಲ್ಲವೇ? ಅವರ ಆತ್ಮದಲ್ಲಿ ದೇವರಿಲ್ಲವೇ? ಇನ್ನು ತುಟಿಯ ಮೇಲೆ ಹಾಲು ಒಣಗಿಲ್ಲ, ತಲಾಟ ಮಾಡ್ತೀಯ? ಹುಚ್ಚ ನೀಚ ಅಂತ ಯಾವ ಶಾಸ್ತ್ರದಲ್ಲೂ ಬರ್ತಿಲ್ಲ. ಶಾಸ್ತ್ರಗಳ ವಿಷಯ ನಿನಗೇನು ಗೊತ್ತಿದೆಯೋ? ಕ್ಷಮಿಸಿ ಮಹಾವಿದ್ವಾಂಸರೇ, ಜ್ಞಾನದೇವನಿಗೆ ಎಲ್ಲಾ ಶಾಸ್ತ್ರಗಳ ಪರಿಚಯವೂ ಇದೆ. ಹುಚ್ಚ ನೀಚ ಸ್ಪರ್ಶ ಅಸ್ಪರ್ಶ ಇವೆಲ್ಲ ಭೇದ ಮನುಷ್ಯರು ಮಾಡಿಕೊಂಡಿರುವುದು. ಯಾವ ಶಾಸ್ತ್ರದಲ್ಲೂ ಬರ್ತಿಲ್ಲ. ಎಲ್ಲ ಜೀವಿಗಳಲ್ಲಿರುವ ಆತ್ಮವೇ ಪರಮಾತ್ಮ, ಅವನಲ್ಲಿ ಉಚ್ಚ ನೀಚಗಳೆಂಬ ಭೇದವಿಲ್ಲ. ಸರ್ವರು ಸಮವೆಂದು ಬೋಧಿಸುವ ಶಾಸ್ತ್ರಗಳು ನಿಮಗರಿವಿಲ್ಲದೆ ಮೂರ್ಖರಾದಿರಿ ಏಕೆ? ಬಾಯಿ ಮುಚ್ಚು ಮೂರ್ಖ. ಉಚ್ಚ ನೀಚ ಎಲ್ಲರ ಆತ್ಮದಲ್ಲೂ ಇರುವುದು ಒಂದೇ ಆತ್ಮ. ಎಲ್ಲ ಪ್ರಾಣಿಗಳ ಮೇಲೆ ಪ್ರೀತಿ ಇಡಬೇಕು, ಎಲ್ಲ ಪ್ರಾಣಿಗಳ ಮೇಲೆ ಕರುಣೆ ಇಡಬೇಕು ಅನ್ನೋದು ಎಲ್ಲ ಧರ್ಮದಲ್ಲೂ ಇದೆ. ಸಾಕು, ನಿಲ್ಸು. ಇವರನ್ನು ಹೊರಗೆ ತಳ್ಳಿ. ನಿಮ್ಗ ತೊಂದರೆ ಬೇಡ, ನಾವೇ ಹೋಗ್ತೀವಿ. ಜ್ಞಾನ ಅಂತೆ ಜ್ಞಾನ, ಎಲ್ಲ ಆತ್ಮದಲ್ಲೂ ದೇವರಿದ್ದಾರೆ. ಜ್ಞಾನ 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 ಬಾ ಇಲ್ಲಿ. 500 ನಮ್ ಜ್ಞಾನ ಕರೀತಾವ್ರೆ. ಉಸಿ ನೋಡ್ಕೊ, ಹೋಗಿ ಕೇಳ್ಕೊಂಬರ್ತೀವಿ. 500 ನಮ್ ಜ್ಞಾನ ಕರೆದ್ರ? ನಿನ್ನ ಹೆಸರು ಜ್ಞಾನನಾ? ಹೌದು. ಹಾಗಾದ್ರೆ ಹೋಗಿ ಕರ್ಕೊಂಬ. ಆಯ್ತು. ಜ್ಞಾನದೇವ ಬಾ ಇಲ್ಲಿ. ಮೂರ್ಖ, ಎಲ್ಲಾ ಪ್ರಾಣಿಗಳಲ್ಲೂ ದೇವರು ಆತ್ಮಸ್ವರೂಪದಲ್ಲಿದ್ದಾನೆ ಎಂದಲ್ಲ, ಈ ಎಮ್ಮೆ ಸಹ ಜ್ಞಾನ.
ಇದರಲ್ಲೂ ಆತ್ಮಸ್ವರೂಪದಲ್ಲಿದ್ದಾರಾ? ಇದಾನೆ. ಹಾಗಾರದೆ ಭೇದ ಹೇಳಲ್ಲ. ನೀವ್ ಕಲ್ಸ್ಕೊಟ್ರೆ ತಾನೇ ಅದು ಹೇಳೋದು. ನೀ ಕಳಿಸು. ಓಂ ಭೂರ್ ಮುಚ್ಚು ಬಾಯ್. ತಿಳ್ಕೊಳ್ಳದೆ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಪತ್ರ ಕೊಡ್ತೀನಿ. ಇದು ಕೇವಲ ಲೌಕಿಕ, ಆದರೆ ನೀವೆಲ್ಲ ಮಹಾನುಭಾವರು. ನಮ್ಮ ಅಜ್ಞಾನ ನೀಗಿ ಜ್ಞಾನದ ಕಣ್ಣು ತೆರೆದಿರಿ. ಅಮ್ಮ, ಜ್ಞಾನದೇವ ಎಲ್ಲರೂ ಬಂದಿದ್ದಾರೆ, ಬನ್ನಿ ಬನ್ನಿ ಮಕ್ಕಳೇ. ಹೇಗೆ ಬಂದ್ರಾ? ಶುದ್ಧಿ ಪತ್ರ ಸಿಕ್ತೆ? ಸಂತೋಷ. ತುಂಬಾ ತಣಕ್ ಬಂದಿದ್ದೀರಾ. ಊಟ ಸಹಿತ ಮಾಡಿಲ್ಲ ಅಂತ ಕಾಣುತ್ತೆ. ಬನ್ನಿ ಊಟ ಮಾಡಿದ್ರಂತೆ. ಕಾವೇರಿ, ಹೋಗಮ್ಮ, ಊಟಕ್ಕೆ ಸಿದ್ಧ ಮಾಡು. ಸರಿಮಾ. ಬನ್ನಿ ಮಕ್ಕಳೇ, ಬನ್ನಿ. ನನ್ನ ಮನೆಯಲ್ಲಿ. ಏ ಜಾನಕಿ, ಕಾವೇರಿ, ಯಾರು ಇವ್ರನ್ನ ಕರೆದು ಊಟ ಹಾಕ್ತಿರೋರು? ತಂದೆ ತಾಯಿ ಮಕ್ಕಳು ತುಂಬಾ ಹಸ್ಕೊಂಡಿದ್ದಾರೆ. ಊಟ ಹಾಕಿದ್ರೆ ತಪ್ಪೆ? ಇವ್ರಿಗೆ ಊಟ ಹಾಕಿ ನನ್ನ ನೀತಿ ಧರ್ಮ ಕೆಡಿಸಿ ಸಮಾಜದಿಂದ ಬಹಿಷ್ಕರಿಸಬೇಕು ಅಂತಿದ್ರೇನು? ಏಯ್, ಹೇಳ್ರ ಮೇಲೆ ಎದ್ದು ಹೊರಗಡೆ ತೊಲಗಿ. ಹಾಳಾದ್ ನಿಮ್ಮಿಂದ ನನ್ನ ಮನೆ ನೀತಿ ಧರ್ಮ ಹಾಳಾಗೋದ್ ಬೇಡ. ನಿಮಗೆ ಹೇಳ್ತಿರೋದು, ಎದ್ದು ತೊಲಗ್ರು. ತೊಲಗು ಅಂದ್ರೆ ಮನೆಯನ್ನೆಲ್ಲ ಮೈಲಿಗೆ ಮಾಡಿಬಿಟ್ಟು ಚಂಡಾಳ್ರು ಚಂಡಾಳ್ರು. ಏಯ್, ಹೇಳೋ ಮೇಲೆ, ಹೇಳೋ ಮೇಲೆ ಅಂದ್ರೆ ಜಾತಿ ಕೆಟ್ಟೊಂದ್ ಮಕ್ಕಳನ್ನ ಒಳಗ್ ಕರೆದು ಊಟ ಹಾಕಿದ್ರೆ ಕುಷ್ಠರೋಗ ಬರುತ್ತೆ, ಇಲ್ಲ ಮೈ ಕೈ ಸುಟ್ಟು ಕೊಬ್ಬಿ ಹಾಕ್ತಾರೆ. ಎಲ್ಲ ಮುಟ್ಟಿ ಮೈಲಿಗೆ ಆಗಿದ್ದೀನಿ. ನನ್ನ ತಲೆ ಮೇಲೆ ಹಿಡ್ಕೊಡ ನೀರ್ ಸುರಿ. ನೀವು ನನ್ನನ್ನು ಮುಟ್ಟಿ ನಾನು ಮೈಲಿಗೆ ಆಗಿದ್ದೀನಿ. ಸರಿ ಸರಿ, ನಾನು ಹೋಗಿ ಕೆರೆಯಲ್ಲಿ ಮುಳುಗ್ತೀನಿ. ಮನೆನೆಲ್ಲ ಶುದ್ಧಿ ಮಾಡಿಸಿ ಪುಣ್ಯಾಹ ಮಾಡಿಸು. ಏನ್ ಶಾಸ್ತ್ರಿಗಳೇ ಪುಣ್ಯಾಹ ಅಂತ ಇದ್ರಿ? ನಿಮ್ಮ ಹೆಂಡತಿ ಹರಿದಾಳ? ಅವಳೆಲ್ರಿ ಹಡಿತಾಳೆ? ಬಾಳೆ ಗಿಡದ ಜಾತಿ ಅವಳು. ಒಂದೇ ಒಂದ್ ಕೊನೆ ಬಿಟ್ಟು ಸುಮ್ಮನೆ ಕೂತಿದ್ದಾಳೆ. ಇದೆಲ್ಲ ಏನಿದು? ನನ್ ತಿಥಿ. ನಿಮ್ ತಿಥಿನ ಸತ್ಯ ಎಷ್ಟು ದಿವಸ ಆಯ್ತು? ಬಾಯಿ ಮುಚ್ಕೊಂಡು ಹೋಗ್ರಿ. ಅವರು ಶುದ್ಧಿ ಪತ್ರ ತಂದಿದ್ದಾರೆ. ಏನು?
ಶುದ್ಧಿ ಪತ್ರ ತಂದಿದ್ದಾರೆಯೇ ಪೈಠಾನ್ ನಗರದಿಂದ. ಜ್ಞಾನದೇವ ಬಾ, ಬನ್ನಿ, ಎಲ್ಲರೂ ಬನ್ನಿ. ಅಲ್ಲಿರೋ ಶಾಸ್ತ್ರಿಗಳು ಮಹಾಜ್ಞಾನಿಗಳು. ಸನ್ಯಾಸ ತೋರ್ದು ಗೃಹಸ್ಥನಾದ್ಮೇಲೆ ಹುಟ್ಟಿದ ಮಕ್ಕಳಿಗೆ ಶುದ್ಧಿ ಪತ್ರ ಕೊಡ್ತಾರಿಯೇ? ಖಂಡಿತ ಇರಲಾರದು. ಇವರನ್ನು ಶುದ್ಧಿ ಮಾಡಲು ನಾವ್ಯಾರು ಅಂತ ಬರ್ದಿದ್ದಾರೆ. ಒಂದು ವೇಳೆ ಅವ್ರು ಶುದ್ಧಿ ಪತ್ರ ಕೊಟ್ರು ಅದನ್ನ ನಾವು ಒಪ್ಪಲ್ಲ. ನಿಮ್ಗಿನ್ನೂ ಜಾತಿ ಭ್ರಮೆಗಳು ಹೋಗಿಲ್ಲ. ಭಗವಂತ ಗೀತೆಗಳಲ್ಲಿ ಹೇಳಿರೋ ಹಾಗೆ ಎಲ್ಲರ ಆತ್ಮದಲ್ಲೂ ವಾಸಿಸುವ ಪರಮಾತ್ಮ ಒಬ್ಬನೇ. ಜೀವಿಗಳೆಲ್ಲ ಸೇವಿಸೋ ಗಾಳಿ ಒಂದೇ. ಎಲ್ಲರ ಮೇಲೆ ಬೆಳಗುವ ಸೂರ್ಯ ಚಂದ್ರರು ಒಂದೇ. ಅವುಗಳಲ್ಲಿ ಉಚ್ಚ ನೀಚಗಳೆಂಬ ಭೇದವಿಲ್ಲ. ಮಹಾಜ್ಞಾನಿ ಹಾಗಾಟಬೇಡ. ಹಸು ಹಸುನೇ, ನಾಯಿ ನಾಯಿನೇ. ಹಸುನು ನಾಯಿನೂ ಒಂದೇ ಅಂತ ಹಸುನಾಗೆ ನಾಯಿನೇ ಯಾಕೋ ಪೂಜೆ ಮಾಡಲ್ಲ? ನೀವುಗಳು ಓದಿದ್ದನ್ನ ಅರ್ಥ ಮಾಡ್ಕೊಂಡಿಲ್ಲ. ಶಾಸ್ತ್ರನ ಓದಿದ ಮೂರ್ಖರಾಗಿದ್ದೀರಿ. ನಾವು ಮೂರ್ಖರೇನು? ಲೇ ಪಾಂಡ್ಯ, ಇವನಿಗೆ ಹಾಕಿ ಸೋಕ್ ಮುರಿಯೋ. ಅಣ್ಣ, ಈ ಜನ ನಮ್ಮಲ್ಲಿ ಯಾಕೆ ಕಾಡ್ತಾರೆ? ಭಗವಂತ ಹೇಳಿರೋದು ಇವ್ರಿಗೆ ಯಾಕೆ ಅರ್ಥ ಆಗಲ್ಲ? ಯಾವ ಭಾಷೆ ಇವ್ರುಗಳಿಗೆ ತಿಳಿಯೋದಿಲ್ಲ. ಸರಿ, ಇವ್ರಿಗೆ ಅರ್ಥ ಆಗೋ ಹಾಗೆ ನಮ್ಮ ಮಾತೃಭಾಷೆಯಲ್ಲಿ ಗೀತೆಯನ್ನು ಬರೀತೀನಿ. ಆ ಕೆಲಸ ಸಾಧಿಸೋ ತನಕ ನನ್ನ ಮುಖ ನಿಮ್ಗೆ ತೋರ್ಸೋದಿಲ್ಲ. ನಂಗೆ ಆಶೀರ್ವಾದ ಮಾಡು ಅಣ್ಣ. ಭಗವಂತ ನಿಮ್ಗೆ ಜಯ ಕೊಡ್ಲಿ. ಜ್ಞಾನ ಮುಕ್ತ ಓದ್ ಬರ್ತೀನಿ. ಸೋಪಾನ ಓದ್ಬಿಟ್ಟು ಬರ್ತೀನಿ. ಕೃಷ್ಣ ತಂದೆ, ತಾತ, ಮಗು, ಭಗವಂತ ನಿನ್ನನ್ನು ಕಾಪಾಡ್ಲಿ. ದೇಹ ಒಣಗಿದೆ, ಶಕ್ತಿ ಉಡುಗಿದೆ, ನಡೆಯಲಾರದೆ ಕಾಲುಗಳು ಕುಸಿತಾ ಇವೆ. ಈ ವಯಸ್ಸಿನಲ್ಲಿ ಯಾವ ಆಸೆ ಇಟ್ಕೊಂಡು ಎಲ್ಲಿ ಹೊರಟಿದ್ದೀರಿ ತಾತ? ನನ್ನ ಆಸೆ ಬಹಳ ದೊಡ್ಡದು ಮಗು. ಆ ಆಸೆ ಪೂರ್ತಿ ಆಗುತ್ತೋ ಏನೋ ಅನ್ನೋ ನಂಬಿಕೆಯಿಂದ ನಾನಿನ್ನೂ ಬದುಕಿದ್ದೇನೆ. ನಾನು ಬದುಕಿರುವುದನ್ನು ಗಮನಿಸಿದರೆ ಆ ಆಸೆಗಳು ಈಡೇರುತ್ತೆ ಅನ್ನೋ ನಂಬಿಕೆ ನನಗೆ ಹುಟ್ಟುತ್ತಾ ಇದೆ. ನೀವು ನನ್ನ ಅವಿಚಾರ ಎಂದು ಭಾವಿಸಿದ್ದರೆ ನಿಮ್ಮ ಆಸೆಯನ್ನೆಂದು ತಿಳಿದುಕೊಳ್ಳಬಹುದೇ? ಈ ಪ್ರಶ್ನೆಯನ್ನು ಕೇಳಿದವನು ನನ್ನ ಜನ್ಮದೊಳಗೆ ಸಿಕ್ಕಿದ್ದು ನೀನೊಬ್ಬನೇ ಮಗು. ನನ್ನ ಆಸೆ ಲೋಕೋದ್ಧಾರವೇ ವಿನಃ ಸ್ವಾರ್ಥದ್ದಲ್ಲ. ನಾನು ಸಹ ಲೋಕೋದ್ಧಾರ ಮಾಡಬೇಕು ಎಂಬ ದೊಡ್ಡ ಆಸೆಯಿಂದ ಹೊರಟಿದ್ದೀನಿ. ಎಲ್ಲಿಗೆ ಹೋಗಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಯೋಚಿಸ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ನೀವು ಸಿಕ್ಕಿದ್ದು ಪರಮಾತ್ಮನ ದಯ. ನಿನ್ನ ಆಸೆ ಏನು ಮಗು? ಭಗವಂತ ಹೇಳಿರೋ ಗೀತೆಯನ್ನು ಸರ್ವರಿಗೂ ತಿಳಿಸಬೇಕೆಂಬ ಆಸೆ. ನನ್ನ ಮಹತ್ವಾಕಾಂಕ್ಷೆಯೂ ಅದೇ ಮಗು. ಇಬ್ಬರ ಗುರಿಯೂ ಒಂದೇ. ನಾವಿಬ್ಬರು ಸೇರಿ ಗೀತೆಯನ್ನು ಸಾಮಾನ್ಯರಿಗೆ ತಿಳಿಯೋ ಹಾಗೆ ಏಕೆ ಬರೆಯಬಾರದು? ನನ್ನ ಆಸೆಯು ಫಲಿಸುವ ಮುಹೂರ್ತ ಬಂತು. ಈ ಮುದುಕನಿಗೆ ಬಲಗೈ ಬಲವಾಗಿ ನೀನು ನಿಂತಿದ್ದು ಆ ಭಗವಂತನ ದಯೆ ಮಗು. ನಿನ್ನ ಲೋಕೋದ್ಧಾರದ ಮಾತು ಕೇಳಿ ನಾನು ಧನ್ಯನಾದೆ. ಏನಿದು? ಸಾಕ್ಷಾತ್ ಶ್ರೀಕೃಷ್ಣನಂತೆ ತೋರುತ್ತಿರುವೆ. ನನ್ನ ಈ ಇಳಿ ವಯಸ್ಸಿನಲ್ಲಿ ದರ್ಶನ ಕೊಟ್ಟು ನನ್ನನ್ನು ಉದ್ಧಾರ ಮಾಡಬೇಕೆಂದು ಬಂದಿದೆಯಾ? ನಿನ್ನ ಚರಣ ಸೇವೆ ಮಾಡುತ್ತಾ ನಾನು ಧನ್ಯನಾಗುವೆ. ಬಾ ಪ್ರಭು, ಬಾ. ಆ ಸನ್ಯಾಸಿ ಮಗ ಜ್ಞಾನದೇವ ಕೋಣದ ಬಾಯಿನಲ್ಲಿ ಮಂತ್ರ ಇಳಿಸದಂತೆ ಆಗ್ಲೇ ಪೈಠಾನ್ ನಗರದವ್ರು ಜಗತ್ಗೆಲ್ಲ ಬಸ್ತಿದ್ದಾರೆ. ಇದನ್ನ ಕೇಳಿ ನಮ್ಮ ಗುರುಗಳು, ನಮ್ಮ ದಣಿಗಳು, ಪ್ರತಿಭಾ ಶಾಸ್ತ್ರಿಗಳು ಊರ್ದು ಬಿದ್ರು. ಅವರ್ಬೋದೇನೋ ನೀರ್ನಲ್ಲಿ ಕದರು ಬಿಟ್ಟ. ಆಮೇಲೆ ಹೇಳಿದ್ರು, ಕೋಣನ ಬಾಯಿನಲ್ಲಿ ಏಳ್ಸದೇನು ಮಹಾ ಕಷ್ಟ, ನಾನು ಕುದುರೆ ಬಾಯಿನಲ್ಲಿ ಏಳಿಸಬಲ್ಲೆ ಎಂದು. ಅದಕ್ಕೆ ನಾನು ನಮ್ಮ ಗುರುಗಳಿಗೆ ಅಲ್ಲೇ ಇದ್ದ ನನಗೆ ಸಿಟ್ಟು ನೆತ್ತಿಗೇರಿ ಬ್ರಹ್ಮರಂಧ್ರ ಒಡೆದು ಆಕಾಶಕ್ಕೆ ನೆಗಿತು.
ಗುರುಗಳೇ, ನಾನು ನಿಮ್ಮ ಶಿಷ್ಯ, ಮಹಾವೇದ ಪಾರಂಗತ. ನಾನಿರ್ಬೇಕಾದ್ರೆ ನಿಮ್ಗೆ ಯಾಕೆ ತೊಂದ್ರೆ? ನಾನು ಕುದುರೆ ಬಾಯಿನಲ್ಲಿ ಯಾಕೆ ಕತ್ತೆ ಬಾಯಿನಲ್ಲಿ ಹೇಳ್ತೀನಿ ಅಂತ ಇಲ್ಲಿಗೆ ಬಂದೆ. ಕತ್ತೆಗೆ ಯಾಕಪ್ಪ ತೊಂದ್ರೆ ಕೊಡ್ತೀಯಾ? ನೀನ್ ಹಾಡಿದ್ರು ಒಂದೇ, ಅದು ಹೇಳಿದ್ರು ಒಂದೇ. ನೋಡಿ, ಅದ ಹೇಳಿದ್ರು ಒಂದೇ, ನಾನ್ ಹೇಳಿದ್ರು ಒಂದೇ, ನಮ್ ದನಿಗಳು ಹೇಳಿದ್ರು ಒಂದೇ. ಆದ್ರೆ ನಮ್ಮ ಮಹಿಮೇನ ಊರೂರ್ಗೂ ಸಾರಿಸಿ ರಂಗೋಲೆ ಹಾಕ್ಸಿ ಪ್ರಬುದ್ಧಮಾನಕ್ಕೆ ಏರಿಸಿ ಆ ಜ್ಞಾನದೇವನ್ನ ಧೂಳಿಪಟ ಮಾಡ್ಬೇಕು. ಹೇಳ್ತೀನಿ ಎಲ್ಲಿ ಎಲ್ಲ ಕೈ ಮುಕ್ಕೊಂಡು ನಿಂತ್ಕೊಳ್ಳಿ. ಯಾರಿಗೆ? ನನಗೋ ಕತ್ತೆಗೋ ಒಟ್ನಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಕರ್ತವ್ಯ ನಿಮ್ದು. ನಿಂತ್ಕೊಂಡ್ರ? ಎಲ್ಲವೋ ಕತ್ತೆ, ಈ ನಿನ್ನ ಬಾಯಲ್ಲಿ ವೇದಶಾಸ್ತ್ರ ಪುರಾಣಗಳು ನಿರರ್ಗಳವಾಗಿ ಹರಿಯಲಿ. ಎಲ್ಲರಿಗೂ ಗೊತ್ತಾಯ್ತಾ? ಎಲ್ಲಿ ಹೇಳಿಸ್ಲೇ ಇಲ್ವಲ್ಲ? ಇನ್ನೂ ಹೇಳಿಸ್ತೀನಿ. ಬೇರೆ ಹೇಳಕತ್ತೆ ವಿಘ್ನೇಶ್ವರಾಯ ನಮೋ ನಮಃ. ವಿಘ್ನೇಶ್ವರಾಯ ನಮೋ ನಮಃ. ವಿದ್ಯಾದಾಯಿನಿ ಸರಸ್ವತಿ ನಮೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಮಾಮಕಾಃ ಪಾಂಡವಾಶ್ಚೈವ. ಕಿಂ ಕುರ್ವತ ಸಂಜಯ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ. ತಾತ, ಗ್ರಂಥವನ್ನು ಪೂರ್ತಿಯಾಗಿ ಮಾತೃಭಾಷೆಯಲ್ಲಿ ಬರೆದಿದ್ದಾಯಿತು. ನನ್ನ ಅಣ್ಣ, ತಂಗಿ, ತಮ್ಮ ನನಗಾಗಿ ಕಾದಿರುತ್ತಾರೆ. ಅಪ್ಪಣೆಯಾದರೆ ನಾನು ಹೋಗಿ ಅವರನ್ನು ಕಾಣಲೇ? ಹೋಗಿ ಬಾ ಸ್ವಾಮಿ. ಜಗತ್ತಿನ ತುಂಬಾ ಭಾಗವತ ಧರ್ಮವನ್ನ ಪ್ರಚಾರ ಮಾಡಿ ವಾರಕರಿ ಪಂಥಾನ ಬೆಳೆಸು. ಭಗವಂತ, ಅಣ್ಣ, ಜ್ಞಾನದೇವ, ಜ್ಞಾನದೇವ, ಜ್ಞಾನ, ಜ್ಞಾನದೇವ. ಅಣ್ಣ, ನಿಮ್ಮ ದಯದಿಂದಲೂ ಪರಮಾತ್ಮನ ಕೃಪೆಯಿಂದಲೂ ನಾನು ಕೈಗೊಂಡ ಕಾರ್ಯ ಪೂರ್ತಿಯಾಗಿ ಭಗವದ್ಗೀತೆಯನ್ನು ಮಾತೃಭಾಷೆಯಲ್ಲಿ ಬರೆದಿದ್ದೇನಣ್ಣ. ಇದೇ ಜ್ಞಾನೇಶ್ವರಿ ಗೀತೆ. ಇದನ್ನು ನಿಮ್ಮ ಚರಣಕಮಲಗಳಲ್ಲಿ ಅರ್ಪಿಸುತ್ತಿದ್ದೇನಣ್ಣ. ಜ್ಞಾನದೇವ,
ಬಾ ಒಳಗೆ. ಮುಕ್ತಾ, ಸೋಪಾನ, ನೋಡಿಲಿ ಯಾರು ಬಂದಿದ್ದಾರೆ? ಅಣ್ಣ ಮುಕ್ತಾ, ಅಣ್ಣ ಮುಕ್ತಾ. ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ದೆ? ನಿನ್ ಪ್ರೀತಿ ತೆಗೆದ್ಬಿಟ್ಟು ಹೇಗಣ್ಣ ಇದ್ದೆ? ಮುಕ್ತಾ, ನೀನು ನಮ್ಮ ಪ್ರೀತಿಯ ತಂಗಿಯಲ್ಲದೆ ನಮ್ಮ ಸಾಧನೆಗಳಿಗೆಲ್ಲ ನೀನು ಸಹಾಯಕರಾಗಿರಬೇಕು. ಅಣ್ಣ, ಸೋಪಾನ, ಅಣ್ಣ, ನೋಡು ಮುಕ್ತಾ, ಜ್ಞಾನದೇವ ಏನ್ ಬರ್ದಿದ್ದಾನೆ? ಜ್ಞಾನೇಶ್ವರಿ ಗೀತೆ. ಜ್ಞಾನೇಶ್ವರಿ ಗೀತೆ ನೀನ್ ಬರ್ದೆ ಅಣ್ಣ? ಹೌದು ಮುಕ್ತಾ, ಭಗವದ್ಗೀತೆಯನ್ನು ಎಲ್ಲಾ ಜನರು ಅರ್ಥವಾಗುವ ಹಾಗೆ ನಮ್ಮ ಮಾತೃಭಾಷೆಯಲ್ಲಿ ಬರೆದಿದ್ದೇನೆ. ಏನ್ ಬರ್ದಿದ್ಯಾ ಹೇಳೋಣ? ರಸ್ತೆಗೆ ಬಂದ ಹಾಗೆ ವಯಸ್ಸು ಬಂದಿದೆ, ಇನ್ನು ಸಣ್ಣ ಮಗು ಆಡೋ ಹಾಗಾಡ್ತಿದ್ದಾಳೆ. ನಾನ್ ದೇವನಂತೆ ಅವನು ಹೇಳೋ ಜ್ಞಾನೇಶ್ವರಿ ಗೀತೆ ಕೇಳಿದ್ರೆ ಪಾಪ ಎಲ್ಲ ಹೋಗುತ್ತಂತೆ. ಅಮ್ಮ ಅಮ್ಮ ನೋಡಮ್ಮ, ಅಪ್ಪನ ದುರ್ಬುದ್ಧಿ ಇನ್ನೂ ಹೋಗಿಲ್ಲ. ನಾನ್ ದೇವನ್ನ ಬಾಯಿ ಬಂದಂಗೆಲ್ಲ ಬೈತಿದ್ದಾರೆ. ತಾನ್ ಮಾಡಿದ ಪಾಪ ತನ್ನನ್ನೇ ಸುಡುತ್ತೆ ಅಂತ ಹಿರಿಯರು ಹೇಳ್ತಾರೆ. ಸುಡುತ್ತೆ ಪಾಪ. ಗಂಡಸ್ರ ಅಂಕೆ ಶಂಕೆಯಲ್ಲಿ ಬೆಳೆದೇ ಇರೋ ಹೆಂಗಸ್ರಿರೋ ಮನೇಲಿ ಸುಡುತ್ತೆ. ನಿನ್ನಿಂದಲೇ ನಿನ್ ಮಗಳು ಜ್ಞಾನದೇವ ಜ್ಞಾನದೇವ ಅಂತ ಬಡಬಡಿಸ್ತಿರೋದು. ಮೊದ್ಲು ಇವಳು ಹಿಡಿದಿರೋ ಹುಚ್ಚು ಬಿಡಿಸಿ, ಆಮೇಲೆ ನಿನಗೂ ಬಿಡಿಸ್ತೀನಿ. ನಡೆ ಒಳಗೆ. ಇವಳು ಹೊರಗೆ ಹೋಗ್ದಾಗ ನೋಡ್ಕೊ. ಅವಳೇನಾದ್ರೂ ತಪ್ಪಿಸ್ಕೊಂಡು ಹೋದ್ರೆ ಅವಳನ್ನ ನಿನ್ನ ಇಬ್ಬರನ್ನು ಸೇರಿಸಿ ಸುಟ್ಟು ಬಿಡ್ತೀನಿ. ಸುಡ್ತೀನಿ. ಅದೇನ್ ಸುಡ್ತಿರೋ ಆ ಭಗವಂತನಿಗೆ ಗೊತ್ತು. ಗೊತ್ತಾಗತ್ತೆ. ಬಿಟ್ಬಿಟ್ಟು ಹೊರಟೋದ್ಯಾ? ಅಯ್ಯೋ ದೇವ್ರೇ, ಸೌಭಾಗ್ಯವತಿ ಭವ, ಸುಪುತ್ರ ಪ್ರಾಪ್ತಿರಸ್ತು. ಏನ್ ಆಶೀರ್ವಾದ ಮಾಡಿದ್ರಿ? ನನ್ ಗಂಡ ಸತ್ತೋಗಿದ್ದಾನೆ. ನನ್ನ ಬಾಯಲ್ಲಿ ಈ ಮಾತನ್ನು ಆಡಿಸಿದವನು ನನ್ನ ಆತ್ಮದಲ್ಲಿರುವ ಪರಮಾತ್ಮ. ಅವನ ದಯದಿಂದಲೇ ನಿನ್ನ ಸತ್ತಪತಿ ಬದುಕಬಹುದಮ್ಮ. ಎಲ್ಲಿ ತೋರಿಸು. ಬನ್ನಿ. ಸತ್ತವರನ್ನು ಬದುಕಿಸಿದ್ದಾನೆಯೇ ಎಂದು ಕೇಳಿಲ್ಲ, ನೋಡಿಲ್ಲ. ನೀನು ಸಚ್ಚಿದಾನಂದ. ಓ ಆತ್ಮವೇ, ಪುನಃ ಈ ದೇಹದೊಳಕ್ಕೆ ಪ್ರವೇಶ ಮಾಡು. ಹರೇ ರಾಮ್ ಹರೇ ಕೃಷ್ಣ, ಹರೇ ರಾಮ್ ಹರೇ ಕೃಷ್ಣ. ಸಚ್ಚಿದಾನಂದ, ಏಳು, ಎದ್ದೇಳು. ಏನಿದು? ನಾನೇನ್ ಕನಸು ಕಾಣ್ತಾ ಇದ್ನಾ? ಆಶ್ಚರ್ಯ, ಪರಮಾಶ್ಚರ್ಯ, ಅದ್ಭುತ. ಸತ್ತವನನ್ನು ಬದುಕಿಸಿದ ಮಹಾಸಿದ್ಧಿ ಪುರುಷರು. ಇದೇನು ಅಂಥ ಆಶ್ಚರ್ಯದ ಸಂಗತಿಯಲ್ಲ, ಸಾವೇ ಕೊನೆಯೂ ಅಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಆತ್ಮ ಸ್ಥಿರವಾದದ್ದು. ಮನುಷ್ಯನು ಹರಕು ಬಟ್ಟೆಯನ್ನು ಬೆಚ್ಚಿಟ್ಟು ಬೇರೆ ಬಟ್ಟೆ ಧರಿಸಿದಂತೆ ಒಂದು ದೇಹವನ್ನು ಬಿಟ್ಟು ಇನ್ನೊಂದು ದೇಹದಲ್ಲಿ ಆತ್ಮ ನೆಲೆಸುವುದು. ನನ್ ಮಾಂಗಲ್ಯ ಉಳಿಸಿ ತುಂಬಾ ಉಪಕಾರ ಮಾಡಿದ್ರಿ ಸ್ವಾಮಿ. ನೀನು ಮಾಡಿದ ಉಪಕಾರ ನಾನು ಮರೆತಿಲ್ಲ ತಾಯಿ. ನಾನು ಏನಂತಹ ಉಪಕಾರ ಮಾಡಿದೆ ಸ್ವಾಮಿ? ನಾನು ಸಣ್ಣವನಿದ್ದಾಗ ನನ್ನ ಅಣ್ಣ ತಮ್ಮಂದರಿಗೆ ನೀರು ಕುಡಿಯಲು ಮಡಕೆ ಕೊಟ್ಟು ಉಪಕಾರ ಮಾಡಿದ್ದೆ. ಅದರ ಪುಣ್ಯದ ಫಲವೇ ನಿನ್ನ ಗಂಡನ ಪ್ರಾಣ ಉಳಿಯಿತು. ಪ್ರತಿಭಾಶಾಸ್ತ್ರಿಗಳೇ, ಶುಭ ಸಮಾಚಾರ. ನಾಳೆ ಚಾಂಗದೇವರು ಯೋಗ ಸಮಾಧಿಯಿಂದ ಬಹುರೂಪರಾಗಿ ದರ್ಶನ ಕೊಡ್ತಾರಂತೆ. 106 ಜನ ಭಕ್ತರು ಬಂದು ಸೇರ್ಕೊಂಡಿದ್ದಾರೆ. ಸರಿ, ನಾವು ಅವ್ರ ದರ್ಶನ ಮಾಡೋಣ, ನಮ್ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋಣ. ಆ ಜ್ಞಾನದೇವನ ಆರ್ಭಟಕ್ಕೆ ಒಂದು ಗತಿ ಕಾಣಿಸೋಣ. ಬನ್ನಿ.
ಅಲಂದಿ ಪ್ರತಿಭಾ ಶಾಸ್ತ್ರಿಯು ನಿಮ್ಮ ಭಕ್ತ ತನ್ನ ಸಂಕಟವನ್ನು ಅರಿಕೆ ಮಾಡಿಕೊಳ್ಳಲು ಬಂದಿದ್ದಾನೆ. ಹೇಳು ಶಾಸ್ತ್ರಿ. ಯೋಗಿಗಳೇ, ಜ್ಞಾನದೇವ ಎಂಬುವನು 4 ದಿಕ್ಕುಗಳಲ್ಲಿಯೂ ಅಧರ್ಮವನ್ನು ಹೆಚ್ಚಿಸಿದ್ದಾನೆ. ಅವನ ತತ್ವೋಪದೇಶದಿಂದ ನಮ್ಮ ಮಾನ ಮರ್ಯಾದೆಗಳೆಲ್ಲ ಹಾಳಾಗ್ತಾ ಇವೆ. ಸನಾತನ ಧರ್ಮದ ಅವಹೇಳನ ಮಾಡ್ತಾ ಇದ್ದಾನೆ. ನಿಮ್ಮನ್ನು ಆಡ್ಕೋತಾ ಇದ್ದಾನೆ. ಹುಲಿಯ ಮುಂದೆ ಆಡು ಹೋರಾಡಲು ಸಾಧ್ಯವೇ? ನಾನೆಷ್ಟು, ನನ್ನ ವಯಸ್ಸೆಷ್ಟು? ಆ ಜ್ಞಾನದೇವನೆಷ್ಟು, ಅವನ ವಯಸ್ಸೆಷ್ಟು? ಎದುರಿಸಿ ಯುದ್ಧ ಮಾಡೋ ಶಕ್ತಿ ಇರೋ ನನ್ನ ಮುಂದೆ ಈ ಆಟವೇ ಆ ಹುಡುಗನಿಗೆ. ತಾವೇನಾದ್ರೂ ಮಾಡಿ ನಿಮ್ಮ ಕೀರ್ತಿಯನ್ನು, ನಮ್ಮ ಗೌರವವನ್ನು ಉಳಿಸಬೇಕೆಂದು ನನ್ನ ವಿನಂತಿ. ಆಗಲಿ ಶಿಷ್ಯರೇ, ಎಲ್ಲ ಕಡೆಗೂ ಹೋಗಿ ಆ ಜ್ಞಾನದೇವನ ಪ್ರವಚನವನ್ನು ಕೇಳಕೂಡದು ಎಂದು ಹೇಳಿ ನಮ್ಮ ಮಹಿಮೆಯನ್ನು ಕೊಂಡಾಡಿ ಅವನ ಭಜನೆಯನ್ನು ಕೇಳುವುದಕ್ಕಾಗಲಿ ಅದರಲ್ಲಿ ಭಾಗವಹಿಸುವುದಕ್ಕಾಗಲಿ ಎಲ್ಲೆಲ್ಲಿ ಜನರು ಸೇರಿರುತ್ತಾರೋ ಅಲ್ಲಿಗೆ ನೀವು ಹೋಗಿ ನಮ್ಮ ಮಾತಿನಂತೆ ನಡೆಯಬೇಕೆಂದು ಹೇಳಿ ಹೊರಡಿ. ಮಹಾಜನಗಳೇ, ಇದು ಕಲಿಯುಗ. ಈ ಯುಗದಲ್ಲಿ ಅನ್ಯಾಯ ಅತ್ಯಾಚಾರಗಳು ತುಂಬಿ ತುಳುತ್ತಾ ಇವೆ. ಅದರಿಂದಲೇ ನೀವು ಅನ್ಯಾಯ ಅತ್ಯಾಚಾರಗಳ ಹೊಗಳಿಕೆಗೆ ತಲೆಬಾಗಿ ಅನುಯಾಯಿಯಾಗಿದ್ದೀರಿ. ಯಾರ ಅನುಯಾಯಿ ಆಗಿದ್ದೀವಿ ನಾವು? ಜ್ಞಾನದೇವ ಇನ್ನೂ ತುಟಿಯ ಮೇಲಿರೋ ತಾಯಿ ಹಾಲು ಒಣಗದೆ ಇರುವಂತ ಹುಡುಗ. ಅವನ ಉಪದೇಶ ಅಂದ್ರೇನು? ಅವನು ಉಪದೇಶ ಮಾಡೋ ವಿಷಯ ಯಾವುದು? ನೀವೆಲ್ಲ ಅವರ ಅನುಯಾಯಿಗಳಾಗಿ ನಿಮ್ ಭವಿಷ್ಯನ ಹಾಳು ಮಾಡ್ಕೊಂಡಿದ್ದೀರಿ. ನೀವು ನಿಮ್ಮ ಭವಿಷ್ಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನೀವೆಲ್ಲ ಸುಖವಾಗಿರಬೇಕು ಅಂದ್ರೆ ನಮ್ಮ ಗುರುಗಳಾದ ಯೋಗಿ ರಾಜರಾದ ಚಾಂಗದೇವರ ಭಕ್ತರಾಗಿ ಆ ಜ್ಞಾನದೇವನನ್ನ ತಿರಸ್ಕರಿಸಿ ಅವನ ಉಪದೇಶ ಕೇಳಬೇಡಿ. ಓಡಿಸಿ, ಅವನನ್ನು ಊರು ಬಿಟ್ಟು ಓಡಿಸಿ. ಓಡಿಸಬೇಕಾದ್ದು ನಿಮ್ಮನ್ನ, ಭಗವಂತನ ಹಾಗಿರೋ ಜ್ಞಾನದೇವನಲ್ಲ. ಇವ್ರ ಕೈಕಾಲುಗಳನ್ನು ಮುರಿದು ಇವ್ರ ಗುರುಗಳ ಹತ್ರ ಕಳಿಸೋಣ. ಸ್ವಾಮಿ, ದುರುಪದೇಶ ಮಾಡುತ್ತಿದ್ದ ಚಾಂಗದೇವನ ಶಿಷ್ಯರನ್ನು ಹೊಡೆಯಲು ಹೋದ ನಮ್ಮ ಜನರು ಅಂತರದಲ್ಲಿ ಹಾಗೆ ನಿಂತಿದ್ದಾರೆ. ಅವರನ್ನು ಕಾಪಾಡಬೇಕು. ಯಾಕೆ? ಏನಾಯ್ತು? ನಿಮ್ಮ ಮುಖ ಯಾಕೆ ಹೀಗಿದೆ? ಎಲ್ಲ ಹಾಳಾಯ್ತು. ಅಂಥದ್ದೇನಾಯ್ತು? ನಮ್ಗೊದೇ ಬಿತ್ತು. ನಮ್ ಗುರುಗಳ ಕೀರ್ತಿಗೆ ಬೆಂಕಿ ಬಿತ್ತು. ನಮ್ಮ ಕರ್ಣಾಕರನ್ನ ಊರಿನ ಜನ ಓಡಿಸ್ಕೊಂಡು ಹೋದ್ರು. ಏನ್ ಮಾಡ್ತಾರೋ ಗುರುಗಳಿಗೆ ಗೊತ್ತು. ವಿಪರೀತವಾಗಿದೆ ಅವರ ಚಾಕಚಕ್ಯತೆ. ಅದಕ್ಕೆ ಬೆಂಕಿ ಹಾಕಿ ಸುಡಲೇಬೇಕು. ಬೆಂಕಿ? ಅವನ ಮನೆಗೆ ಬೆಂಕಿ ಹಚ್ಚಿ ಅವನ ಕೀರ್ತಿನೇ ಹಾಳು ಮಾಡಬೇಕು. ಅಪ್ಪಣೆ ಗುರುಗಳೇ. ಅಪ್ಪಣೆ. ಹೋಗಿ ಬಾ. ಶುಭಮಸ್ತು. ನಾನೇ ದಣಿಗಳೇ, ಹೆಣ ಓದ್ಕೊಂಡು ಹೋಗೋರ್ ಮುಂದೆ ಬೆಂಕಿ ಹಿಡ್ಕೊಂಡು ಹೋಗೋರ್ ಹಾಗೆ ಬೆಂಕಿ ಹಾಕಿ ಹಿಡ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಕೀರ್ತಿ ಧರ್ಮನೆಲ್ಲ ಹಾಳು ಮಾಡಿ ತಾನ್ ದೊಡ್ಡವನಾಗಿ ಮೆರೀತಿರೋ ಜ್ಞಾನದೇವನ ಗುಡಿಸಲ್ಗೆ ಬೆಂಕಿ ಹಚ್ಚೋದಿಕ್ಕೆ. ಬೇಡ ದಣಿಗಳೇ, ಊರೆಲ್ಲ ಜ್ಞಾನದೇವ ನಿಂದಿರ್ಬೇಕಾದ್ರೆ ನೀವ್ಯಾಕೆ ಅವನೊಬ್ರಿಗೆ ಶತ್ರು ಆಗಿದ್ರ? ಇದರಿಂದ ನಿಮಗೆ ಕೆಡಕೆ ವಿನಃ ಒಳ್ಳೇದಲ್ಲ. ತಲೆ ಹರಟೆ ಮಾತಾಡಬೇಡ. ನನಗೆಲ್ಲ ಗೊತ್ತಿದೆ. ಊರಿನ ಜನಗಳೆಲ್ಲ ಕುರಿಗಳು. ಒಂದು ಕುರಿ ನುಗ್ಗಿದ್ರೆ
ಮಂದೆ ಎಲ್ಲ ನುಗ್ಗು ಹಾಗೆ ನುಗ್ತಾರೆ. ಸಾವಿರಾರು ಕುರುಗಳ ಜೊತೆ ನಾವು ಕುರುಗಳಾಗಿರ್ಬೇಕೆ ಹೊರತು ಎದುರಿಸೋದು ಒಳ್ಳೇದಲ್ಲ. ಸಾಕು ನೀನು ಹರಟೆ, ಸುಮ್ಮನೆ ಬಂದಾರಿ ಹಿಡ್ಕೊಂಡು ಹೋಗು. ಹೋಗ್ತೀನಿ. ಇದುವರೆಗೂ ನಾನು ಬಂದಾರಿ ಕೆಟ್ಟದ್ದು, ಈಗ ಹೋಗೋ ದಾರಿ ಒಳ್ಳೇದು ಅಂತ ತಿಳ್ಕೊಂಡಿದ್ದೀನಿ. ತೊಲಗೋ ಕತ್ತೆ. ತೊಲಗ್ತೀನಿ. ಇಷ್ಟು ದಿವಸ ನೀವು ಹೇಳ್ಕೊಡ್ಲಿಲ್ಲ, ಆ ಗುರುಗಳು ಹೇಳ್ಕೊಡ್ಲಿಲ್ಲ. ಸತ್ತವನು ಬದುಕಿಸಿದ ಆ ಜ್ಞಾನದೇವ ಈ ನನ್ನ ಬುದ್ಧಿ ಸರಿ ಮಾಡೋದಿಲ್ವೇ? ಹೋಗ್ತೀನಿ. ಆ ಜ್ಞಾನದೇವನ ಸ್ಮರಣೆ ಮಾಡ್ತಾ ಎಲ್ಲಾದ್ರೂ ತೀರ್ಥಯಾತ್ರೆ ಹೋಗ್ತೀನಿ. ಜ್ಞಾನದೇವ, ಜ್ಞಾನದೇವ, ಜ್ಞಾನದೇವ. ಪ್ರತಿಭಾಶಾಸ್ತ್ರಿಗಳು ಬೆಂಕಿಯಿಂದ ಸುಟ್ಟ ಆಗಿದೆ. ಬನ್ನಿ ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗೋಣ. ಯಾಕೆ ಹಾಕೋಕೊಳ್ತಾ ಇದೆಯೇ? ಬೆಂಕಿಯಿಂದ ಅಪ್ಪ ಮೈ ಸುಟ್ಕೊಂಡು ನರಳ್ತಾ ಬಿದ್ದಾರಂತೆ. ಎಲ್ಲಿ? ಅದೆಲ್ಲ ಹೋಗ್ತಾ ಇರ್ತೀನಿ ಬಾಮ್ಮ. ನನ್ನ ನೀನ ನೋಡ್ಬೇಕು ಅಂತ ಕೂಗ್ಕೊಳ್ತಾ ಇದ್ದಾರಂತೆ. ಬಾಮ್ಮ. ನಾವು ಜೀವಿಗಳ ಮೇಲೆ ಅಧಿಕಾರ ಇರುವವರು, ನೀವು ನಿರ್ಜೀವ ವಸ್ತುಗಳ ಮೇಲೆ ಅಧಿಕಾರ ಇರುವವರು. ನಿಮ್ಮ ಶಕ್ತಿಯ ಮುಂದೆ ನಮ್ಮದೇನೂ ನಡೆಯಲಿಲ್ಲ.
ನನ್ನ ಅಪರಾಧವನ್ನು ಕ್ಷಮಿಸಿ. ನಿಮ್ಮಲ್ಲಿ ಇಂತಹ ದೈವ ಭಕ್ತಿ ಇದೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ನಿಮ್ಮ ಭಕ್ತಿಯ ಮುಂದೆ ನಮ್ಮದೇನೂ ನಡೆಯಲಿಲ್ಲ. ಯೋಗಿರಾಜರೇ, ಭಕ್ತಿ, ಧರ್ಮ, ಜ್ಞಾನ ಮುಂತಾದವುಗಳನ್ನು ಮೀರಿಸುವುದು ಯಾವುದೂ ಇಲ್ಲ. ಯೋಗದಿಂದ ಪ್ರಾಪ್ತವಾದ ಶಕ್ತಿಯನ್ನು ಲೋಕೋದ್ಧಾರಕ್ಕಾಗಿ ವ್ಯಯ ಮಾಡಬೇಕಲ್ಲವೇ? ತಾವು ಹೇಳುವುದು ಸತ್ಯ ಪ್ರಭು. ನಾನು ಅಹಂಕಾರದಲ್ಲಿ ಲೀನವಾಗಿ ನನ್ನ ಕರ್ತವ್ಯವನ್ನು ಮರೆತಿದ್ದೆ. ದೈವಾನುಗ್ರಹವಿಲ್ಲದೆ ಯಾರಿಗೂ ಜ್ಞಾನ ಬರುವುದಿಲ್ಲವೆಂದು ಈಗ ತಿಳಿಯಿತು. ಈಗಲಿಂದಲೇ ನಾನು ನಿಮ್ಮ ಶಿಷ್ಯ. ಉಪದೇಶ ಕೊಟ್ಟು ಉದ್ಧಾರ ಮಾಡಿ ಪ್ರಭು, ಉದ್ಧಾರ ಮಾಡಿ. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ. ಪ್ರಾಣಿಗಳ ಮೇಲೆ ದಯೆ ಇಟ್ಟು ಪ್ರಾಣಿಗಳ ಸೇವೆ ಮಾಡುತ್ತಾ ನಿಮ್ಮ ಜೀವನ ಸಾಫಲ್ಯ ಮಾಡಿಕೊಳ್ಳಿ. ತಮ್ಮಾಜ್ಞೆ ಪ್ರಭು. ಜ್ಞಾನದೇವ ಕರುಣಾಮಯಿ, ದಯಾಳು, ಶರಣಾಗತರಾದವರನ್ನು ಕಾಪಾಡುವ ದೊಡ್ಡ ಗುಣವಿದೆ. ಬನ್ನಿ, ಅವನ ಹತ್ತಿರ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಕೇಳಿಕೊಳ್ಳೋಣ. ಶಿವಯ್ಯ ಅಜ್ಞಾನ ದೇವನ ಮೇಲೆ ಭಕ್ತಿ ಅತಿ ಆಯಿತು. ನಿಮ್ಮನ್ನು ಉಳಿಸಿಕೊಳ್ಳಬೇಕು. ಸುಮ್ಮನೆ ಮಾತು ಸಾಕು, ಬನ್ನಿ ಹೋಗೋಣ. ಏನು ಜ್ಞಾನ, ಇಂದು ನಿನ್ನ ಮುಖದಲ್ಲಿ ವಿಲಕ್ಷಣವಾದ ತೇಜಸ್ಸು. ಗುರುವರ್ಯ, ಇಂದು ನನ್ನ ಮನಸ್ಸು ಹುಮ್ಮಸ್ಸಿನಿಂದ ತುಂಬಿದೆ. ಈ ಭೂಲೋಕವನ್ನು ಬಿಟ್ಟು ಆ ಪಾಂಡುರಂಗನ ಪಾದಾರವಿಂದ ಸೇರಬೇಕೆಂದು ಉದ್ರೇಕಿಸುತ್ತಿದೆ. ನಾನು ಸಜೀವ ಸಮಾಧಿಯನ್ನು ಹೊಂದಬೇಕೆಂದು ನಿರ್ಧರಿಸಿದ್ದೇನೆ. ಜ್ಞಾನ, ಅಣ್ಣ, ಏನು ಇತ್ಯರ್ಥ ಮಾಡಿದೆ ಜ್ಞಾನದೇವ? ಇಷ್ಟು ದಿವಸ ಕಷ್ಟ ಸುಖಗಳನ್ನು ಒಟ್ಟಾಗಿ ಅನುಭವಿಸಿದ್ದೇವೆ. ಈಗ ನಮ್ಮೆಲ್ಲರನ್ನೂ ಬಿಟ್ಟು ನೀನೊಬ್ಬನೇ ಹೋಗಲು ಮನಸ್ಸಾದರೂ ಹೇಗೆ ಬಂತು? ಎಲ್ಲ ದೈವ ಪ್ರೇರಣೆ. ತಾರಕ ಮತ್ತು ಪ್ರೇರಕ ಅವನು. ಅಣ್ಣ, ಗುರುವರ್ಯ, ಅನುಗ್ರಹಿಸಿ ಕಳಿಸಿಕೊಡು. ಬೇಡಣ್ಣ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಣ್ಣ. ಬೇಡ,
ಜ್ಯೋತಿ ಜ್ಞಾನದೇವನೆಲ್ಲ ಎಲ್ಲಿ ಜ್ಞಾನದೇವ? ಅವ್ರ ಸಮಾಧಿ ಆಯ್ತು, ಗುಹೆ ಬಾಗಿಲು ಮುಚ್ಚಿದ್ದು ಆಯ್ತು, ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಧರ್ಮದ ಫಲ ಹೀಗೆ ಭೋಗಿಸಬೇಕಾಗಿರುವಾಗ ಯಾರೇನು ಮಾಡಬಾರದು? ಅದನ್ನು ಜ್ಞಾನದೇವನ ಕರುಣೆ ಬದಲಾಯಿಸಲಿತ್ತು. ಆದರೆ ಅವನ ಕರುಣೆಯ ಫಲವೇನೂ ಸಿಗಲಿಲ್ಲ. ಜ್ಞಾನದೇವ, ಸಮಸ್ತ ಜೀವಿಗಳನ್ನು ಸಮತಾ ಭಾವದಿಂದ ನೋಡುತ್ತಿದ್ದ ನಿನಗೇಕಿಷ್ಟು ಕಾಠಿಣ್ಯ? ಕ್ಷಮೆ ಮೊದಲಾದ ನಿನ್ನ ಗುಣಗಳೆಲ್ಲ ಏನಾದವು? ಅಪರಾಧಗಳನ್ನು ಕ್ಷಮಿಸಿ ಅಪರಾಧಿಗಳನ್ನು ತಿದ್ದಿ ಸಧರ್ಮಗಾಮಿಗಳಾಗುವಂತೆ ಮಾಡುತ್ತಿದ್ದ ನಿನ್ನ ಉದಾರ ಗುಣ ಏನಾಯ್ತು? ತಂದೆಯ ಕ್ರೋಧವನ್ನು ಲೆಕ್ಕಿಸದೆ, ಅವರವರ ನಿಂದೆಯನ್ನು ಗಮನಿಸದೆ ಹಗಲಿರಲು ನಿನ್ನ ದರ್ಶನ ಸೇವೆಗಳಿಗಾಗಿ ಕಾತರಿಸುತ್ತಿದ್ದೆ ನಾನು. ನನ್ನ ತಂದೆಗೆ ಈ ಕ್ರೂರ ಶಿಕ್ಷೆ. ಮನುಷ್ಯರನ್ನು ನಾಚಿಸುವಂತೆ ನಿನ್ನೆಯಿಂದ ವೇದವನ್ನು ಹೇಳಿಸಿದೆಯಂತೆ, ನಿರ್ಜೀವ ಗೋಡೆಯನ್ನು ನಡೆಸಿದೆಯಂತೆ. ಇಂಥ ಮಾನುಷ ಶಕ್ತಿಯುಳ್ಳ ನೀನು ನಮ್ಮ ವಿಷಯದಲ್ಲಿ ಮಾತ್ರ ದ್ವೇಷಿಯಾದೀಯಾ? ಜ್ಞಾನದೇವ, ನೀನು ದಯ ತೋರಿ ನನ್ನ ತಂದೆಯ ಕಷ್ಟಗಳನ್ನು ಪರಿಹರಿಸದಿದ್ದರೆ ನಾನು ಇಲ್ಲಿ ನಿನ್ನ ಸಮಾಧಿಯ ಎದುರಿನಲ್ಲೇ ನನ್ನ ತಲೆಯನ್ನು ಹೊಡೆದುಕೊಂಡು ಸಾಯುತ್ತೇನೆ. ಜ್ಞಾನದೇವ, ನಿನ್ನ ಸಮಾಧಿಗೆ ನನ್ನ ತಲೆಯೇ ಮೊದಲ ನೈವೇದ್ಯ. ತಗೋ. ಕಾವೇರಿ, ಕಾವೇರಿ, ಇಲ್ಲಿ ನೋಡು. ನನ್ನ ಗಾಯಗಳು, ವೇದನೆ, ನೋವು ಎಲ್ಲ ಮಾಯವಾಗಿ ನನ್ನ ಪೂರ್ವದ ರೂಪ ಬಂದ್ಬಿಟ್ಟಿದೆ. ನನ್ನ ಪೂರ್ವದ ರೂಪ ಬಂದ್ಬಿಟ್ಟಿದೆ. ಅಪ್ಪ, ನೀವು ಅವನ ಅಣ್ಣ ತಮ್ಮ ತಂಗಿಯರನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅವರ ಹೆಸರುಗಳನ್ನಾದರೂ ಅರ್ಥ ಮಾಡಿಕೊಂಡಿದ್ದರೆ ನಿಮಗೆ ಈ ಕಷ್ಟಗಳೇ ಬರುತ್ತಿರಲಿಲ್ಲ. ಅಂದರೆ ನಿವೃತ್ತಿ ಎಂದರೆ ಅರಿಷಡ್ ವರ್ಗಗಳಿಂದ ಬಿಡುಗಡೆ ಹೊಂದಿದವನು. ನಂತರ ಜ್ಞಾನ. ಈ ಜ್ಞಾನವೆಂಬ ಸೋಪಾನ ಹತ್ತಿದರೆ ಮುಕ್ತಿ. ಈ ಹೆಸರುಗಳ ಅರ್ಥ ತಿಳಿದುಕೊಂಡಿದ್ದರೆ ಸಾಕಿತ್ತು. ಹೌದಮ್ಮ, ನನ್ನ ಅಜ್ಞಾನದಿಂದ ಅವರುಗಳ ಹೆಸರುಗಳನ್ನು ಸಹ ಅರ್ಥ ಮಾಡಿಕೊಳ್ಳಲಾರದೆ ಹೋದೆ. ಮಗಳಾದ ನೀನು ನನ್ನ ಅಂಧಕಾರವನ್ನು ಕಳೆದ ಗುರುವಾದೆ. ಜ್ಞಾನದೇವನಿಗೆ ನಿನ್ನ ಮೇಲಿನ ವಾತ್ಸಲ್ಯವೇ ನಮ್ಮೆಲ್ಲರನ್ನೂ ಕಾಪಾಡಲಿ. ಅವನ ವರದ ಹಸ್ತ ನಮ್ಮ ರಾಷ್ಟ್ರದ ಮೇಲಿದ್ದು ಸರ್ವರನ್ನು ಸುಖವಾಗಿ ರಕ್ಷಿಸಲಿ. ಜಯ ಜ್ಞಾನದೇವ, ಜಯ ಜ್ಞಾನದೇವ, ಜಯ ಜ್ಞಾನದೇವ. ಗುರುದೇವ, ನಮೋ ನಮಃ, ನಮೋ ನಮಃ.